Yes, guys, will you remember what we have completed yesterday? Let us move for the new chapter today. That's called degrees of comparison. Yes, what do you mean degrees of comparison? Degrees, it is in the way of, where we are going to know this in an adjective form of adjective. Where? Adjective. See, so adjective, types of adjective ಬರ್ತಾ ಗೊತ್ತಾ ನಿಮಗೆ? ಆ ಟೈಪ್ಸ್ ಆಫ್ adjectiveದಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಬರ್ತವೆ. ಸೊ ವಾಟ್ ಎವರ್ ದ ಎಕ್ಸಾಮ್ ಯು ಆರ್ ಗೋಯಿಂಗ್ ಟು ಫೇಸ್, ಅವ್ರ CTI ಇರಲಿ, HSTR ಇರಲಿ, GPSTR ಇರಲಿ, ಅಥವಾ TET ಇರಲಿ, even PC, whatever the exams, there must be 1 or 2 questions from the degrees, quite common. ಸಹಜವಾಗಿಯೇ ಈ ಎಕ್ಸಾಮ್ ಬಗ್ಗೆ ನಿಮ್ಗೆ ಸಹಜವಾಗಿ ಏನಿರ್ತೀರಿ ಅಲ್ಲಿ ಕಾಮನ್ ಆಗಿ ಇದ್ದೇ ಇರ್ತದೆ. ಅದಕ್ಕೆ ನಾವೇನು ಮಾಡೋಣ ಅಂತಂದರೆ ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನನ್ನು ಸ್ವಲ್ಪ ಇನ್ ಡೀಟೇಲ್ ಆಗಿ ನೋಡ್ಬಿಡೋಣ. ಎಸ್, ವಾಟ್ ಯು ಮೀನ್ ಡಿಗ್ರಿ? ಫಸ್ಟ್ ಆಫ್ ಆಲ್, ಸಿ, degree is nothing but what you know, degree of comparison is nothing but what you know, it is an adjectives. Adjectives have this own degrees called degrees of adjectives. ಏನಂತ ಕರೀತಾರೆ ಅದಕ್ಕೆ? there is a kinds of adjectives are there. In the kinds of adjectives, one more is there, that's called degrees of comparison ಅಂತ ಬರುತ್ತೆ. So adjectives are degrees of comparison which compare one thing or a person to another. ನೋಡಿ, ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಜೊತೆ ಅಥವಾ ಆ ವ್ಯಕ್ತಿಯಲ್ಲಿರುವಂತಹ ಒಳ್ಳೆಯ ಗುಣವನ್ನು, ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ಯಥಾವತ್ತಾಗಿ ಹೇಳೋದಕ್ಕೆ ಏನಂತ ಕರೀತಾರೆ? ಡಿಗ್ರೀಸ್ ಅಂತ ಕರೀತಾರೆ. ಇಲ್ಲಿ 3 ಥರದ ಡಿಗ್ರಿಗಳು ಬರ್ತಾ ಹೋಗ್ತವೆ. ಸೊ ಪಾಸಿಟಿವ್ ಡಿಗ್ರಿ, comparative degree and superlative degree. Yes, let us move. We will come to know one by one what is positive degree. Yes, so as I told you already, there are 3 types of degrees. How many types of is there, guys? There are 3 types. What are those? Yes, let us move forward to know. See, positive degree ಅಂದರೆ ಪಾಸಿಟಿವ್ ಡಿಗ್ರಿ ಅಂತಂದರೆ ನೋಡಿ, ಇಲ್ಲಿ ವ್ಯಕ್ತಿಯಲ್ಲಿರುವಂಥ ಗುಣವನ್ನು ಪಾಸಿಟಿವ್ ಆಗಲಿ ಅದು ನೆಗೆಟಿವ್ ಆದರೂ ಆಗಿರಲಿ ಯಥಾವತ್ತಾಗಿ ಹೇಳುವಂಥದ್ದು ಗುಣ. ಫಾರ್ ಎಕ್ಸಾಂಪಲ್, Veerappan is a smuggler. What Veerappan is? A smuggler. Smuggler is one of the positive degree. Vishwesharaya is a engineer. Here engineer is the positive degree. Here we are talking about Veerappan is called negative. We are talking about Vishwesharaya is called positive. So like these, whatever may be positive or negative, but it makes one quality of a person or another person, like that. Okay, yes, let us move for the second one, is called comparative degree. What do you mean comparative degree? Comparative degree is the degree which is going to compare person or a thing of one quality with other person or other thing of other quality. So this is nothing but what you know, ಕಂಪ್ಯಾರಿಸನ್. ನೋಡಿ, ಕಂಪ್ಯಾರಿಸನ್ ಅಂತಂದರೆ ಒಬ್ಬ ವ್ಯಕ್ತಿಯಲ್ಲಿರುವ ಗುಣಗಳನ್ನು ಅಥವಾ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹೋಲಿಕೆ ಮಾಡಿ ಹೇಳ್ತೀವಿ. ದಟ್ಸ್ ಕಾಲ್ಡ್ ವಾಟ್ ಯು ನೋ, ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕರೀತಾರೆ. ಆ್ಯಂಡ್ ಒನ್ ಮೋರ್ ಇಸ್ ದೇರ್, ದಟ್ಸ್ ಕಾಲ್ಡ್ ಸೂಪರ್ಲೇಟಿವ್ ಡಿಗ್ರಿ. ವಾಟ್ ಯು ಮೀನ್ ಸೂಪರ್ಲೇಟಿವ್ ಡಿಗ್ರಿ? ಸೂಪರ್ಲೇಟಿವ್ ಡಿಗ್ರಿ ಇಸ್ ದ ಹೈಯೆಸ್ಟ್ ಕ್ವಾಲಿಟಿ ಆಫ್ ಅ ಪರ್ಸನ್, ನನ್ ಅದರ್ ದೆನ್ ಇನ್ ದ ಕ್ಲಾಸ್. ನೋಡಿ, ಈಗ ಒಬ್ಬ ವ್ಯಕ್ತಿಯಲ್ಲಿರುವ ಅತ್ಯುನ್ನತವಾದ ಗುಣವನ್ನು ಬೇರೆ ಯಾರೂ ಹೇಳಲಿಕ್ಕೆ ಆಗೋದಿಲ್ಲ. ಹೇಗೆ? ಯು ಆರ್ ಗೋಯಿಂಗ್ ಟು ಜಸ್ಟ್ ಹ್ಯಾವ್ ಅ ಎಕ್ಸಾಂಪಲ್. ಸಿ, ಯು ಫಾರ್ ಎಕ್ಸಾಂಪಲ್, Ramu is tall boy. ನೋಡಿ, ರಾಮು ಒಬ್ಬ ಎತ್ತರವಾದ ಹುಡುಗ, ಅವನು ತುಂಬ ಎತ್ತರ ಇದ್ದಾನೆ ಅಂತ ಹೇಳ್ತೀವಿ. ಇದು ಪಾಸಿಟಿವ್. ಇದನ್ನು ಕಾಂಪೇರಿಟಿವ್ ಮಾಡಿದಾಗ ಏನಾಗುತ್ತೆ ಅಂದರೆ, ರಾಮು ಈಸ್ taller than ಎಸ್. ನೋಡಿ, ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದೀವಿ? ರಾಮು ಈಸ್ ಟಾಲರ್ ದ್ಯಾನ್ ರವಿ. ರಾಮು ಯಾರಿಗಿಂತಲೂ ಎತ್ತರವಾಗಿದ್ದಾನೆ, ರವಿಗಿಂತಲೂ ಎತ್ತರ. ವಿ ಆರ್ ಗೋಯಿಂಗ್ ಟು ಆ್ಯಡ್ ವಾಟ್ ಯು ನೋ, ಆರ್ ಟಾಲ್, ಟಾಲರ್, ಟಾಲೆಸ್ಟ್ ಅಂತ ಬರ್ತೇವೆ. ನೆಕ್ಸ್ಟ್ ಸೂಪರ್ಲೇಟಿವ್ ಏನು ಹೇಳ್ಬಿಡುತ್ತೆ ಅಂದರೆ, ರಾಮು ಈಸ್ ದ ಟಾಲೆಸ್ಟ್ boy in the class. See, so superlative degree ಏನಂತಂದರೆ, ರಾಮು is the tallest boy, none other than like tall like ರಾಮು. ಅಂದರೆ ರಾಮುವಿನಷ್ಟು ಎತ್ತರ ಬೇರೆ ಯಾರೂ ಇಲ್ಲ, ಅವನೇ ಎತ್ತರವಾಗಿದ್ದಾನೆ. ಈ ರೀತಿಯಲ್ಲಿ ಹೇಳುವಂಥ ಡಿಗ್ರಿಗೆ ಏನಂತ ಕರಿತೇವೆ? ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತಾರೆ. ಸೊ ರಾಮು ಈಸ್ ಅ ಟಾಲ್ ಬಾಯ್. ಹಿಯರ್ ಈಸ್ ಇಟ್ಸ್ ಕಾಲ್ಡ್ ಡಿಗ್ರಿ ಆಫ್ adjective. ಇದಕ್ಕೆ ಏನಂತ ಕರೀತಾರೆ?
ಅಡ್ಜೆಕ್ಟಿವ್ ಅಂತ ಕರೀತಾರೆ. ಇದು ರಾಮುವಿನಲ್ಲಿರೋ ಗುಣವನ್ನು ಏನು ಮಾಡ್ತಾ ಇದೆ, ಹೇಳ್ತಾ ಇದೆ ಅಂತ. ಇನ್ನು ರಾಮು ಈಸ್ ದ ಟಾಲರ್ ದೆನ್ ರವಿ ಅಂತ ಹೇಳಿದಾಗ ಇಲ್ಲಿ ನೋಡಿ ರಾಮು ಈಸ್ ಟಾಲರ್, ಇದು ಕೂಡ ಅಡ್ಜೆಕ್ಟಿವೇ ಆಗುತ್ತೆ. ಆದರೆ ಇದು ಇಬ್ಬರಿಗೆ ಹೇಳ್ತಾರೆ, ರಾಮನ ಬಗ್ಗೆ ಹೇಳ್ತಾ ಇದೆ ಮತ್ತು ಯಾರ ಜೊತೆ ಕಂಪೇರ್ ಮಾಡಿದೆ, ರವಿಯ ಜೊತೆ ಕಂಪೇರ್ ಮಾಡಿ. ಸೊ ಕಾಂಪೇರೇಟಿವ್ ಡಿಗ್ರಿ ಅಂತ ಕರಿತೇವೆ. ದೆನ್ ಸೂಪರ್ಲೇಟಿವ್ ಅಂದರೆ ನೋಬಡಿ ಈಸ್ ದ ಟಾಲೆಸ್ಟ್, ರಾಮು ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ರಾಮುವಿನಷ್ಟು ಹೈಯೆಸ್ಟು ಬೇರೆ ಯಾರೂ ಇಲ್ಲ, ಹೀ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇಡೀ ತರಗತಿಯಲ್ಲಿ ಅವರು ತುಂಬ ಎತ್ತರವಾಗಿದ್ದಾನೆ, ಈ ರೀತಿಯಲ್ಲಿ ಹೇಳುವಂಥದ್ದು. ಅದಕ್ಕೆ ಟೋಟಲ್ ಏನಾಗುತ್ತೆ ರೀ, ಈ ಥರ 3 ಡಿಗ್ರೀಸ್ ಆಗ್ತವೆ. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಡಿಗ್ರೀಸ್: positive degree, comparative degree, and as well as superlative degree. Okay, yes, let us move for the next one. So yes, what is positive degree? We are going to know with the definition. Henge tilkolona, we are going to know with the definition, exact particular definition. Okay, yes, let us move for that. It is a degree just says or define a quality of a person or a thing is called positive degree. ನೋಡಿ ಏನು ಹೇಳುತ್ತೆ ಪಾಸಿಟಿವ್ ಡಿಗ್ರಿ ಅಂದರೆ, ಪಾಸಿಟಿವ್ ಡಿಗ್ರಿ ಇಸ್ ದ ಡಿಗ್ರಿ, ಇಟ್ ಈಸ್ ದ ಡಿಗ್ರೀಸ್ ಜಸ್ಟ್ ಸೇಸ್, ಇದು ಹೇಳುತ್ತೆ, ಏನು ಮಾತ್ರ ಹೇಳುತ್ತೆ, ಇದು ಹೇಳುತ್ತೆ ಏನಿರುತ್ತೆ, ಆರ್ ಡಿಫೈನ್ ಅಂದರೆ ಡಿಫೈನ್ ಮಾಡುತ್ತೆ. ಏನು ಡಿಫೈನ್ ಮಾಡುತ್ತೆ, ಆ ಕ್ವಾಲಿಟಿ ಅಂದರೆ ಒಂದು ಗುಣವನ್ನು ಡಿಫೈನ್ ಮಾಡುತ್ತೆ, ಒಂದು ಗುಣವನ್ನು ಹೇಳುತ್ತೆ, ಒಂದು ಗುಣದ ಬಗ್ಗೆ ಮಾತನಾಡ್ತಾ ಹೋಗುತ್ತೆ. ಆಫ್ ಹೂಮ್, ಆಫ್ ಅ ಪರ್ಸನ್, ಒಬ್ಬ ವ್ಯಕ್ತಿಯಲ್ಲಿರುವ ಗುಣವನ್ನು, ಆರ್ ಥಿಂಗ್, ಒಂದು ವಸ್ತುವಿನಲ್ಲಿರುವ ಗುಣವನ್ನು, ಒಂದು ಸಂಗತಿಯಲ್ಲಿರುವ ಗುಣವನ್ನು ಹೇಳೋ ಕೆಲಸ ಮಾಡುತ್ತೆ. ಸೊ ಇಟ್ಸ್ ಕಾಲ್ಡ್ ವಾಟ್ ಯು ನೋ ಪಾಸಿಟಿವ್ ಡಿಗ್ರಿ. ನೋಡಿ ಪಾಸಿಟಿವ್ ಡಿಗ್ರಿ ಅಂದರೆ ಬೇರೆ ಏನೂ ಇಲ್ಲ, ಒಬ್ಬ ವ್ಯಕ್ತಿಯಲ್ಲಿರುವಂತಹ ಗುಣವನ್ನು ಅಥವಾ ಒಂದು ವಸ್ತುವಿನಲ್ಲಿರುವಂತಹ ಗುಣವನ್ನು ಯಥಾವತ್ತಾಗಿ ಹೇಳೋದಕ್ಕೆ ನಾವೇನಂತ ಕರಿತೇವೆ, ಪಾಸಿಟಿವ್ ಡಿಗ್ರಿ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಸಿ Arun is a wise boy. Here, will you try to get which is a degree here? The wise. You know very well. Wise is got nothing but degree of adjective or adjective of degree ಅಂತ ಕರೀತಾರೆ. It says about something Arun. To whom about it says Arun. ನೋಡಿ, Arun is a wise boy. Arun ಒಬ್ಬ ಬುದ್ಧಿವಂತ ಹುಡುಗ ಇದ್ದಾನೆ. ಈಗ wise ಅನ್ನೋದು ಏನಾಗಿದೆ ಅಂತಂದರೆ ಅದು ಅರುಣನನ್ನು ಹೊಗಳ್ತಾ ಇದೆ. ನೋಡಿ, this is a sweet mango. Yes. What type of mango? It's very sweet mango. ನೋಡಿ, ಹಣ್ಣು ತುಂಬ ಸಿಹಿ ಆಗಿದೆ. ನೋಡಿ, ಅದು ಪಾಸಿಟಿವ್ ಆದರೂ ಹೊಗಳ್ಬೋದು ರೀ, ನೆಗೆಟಿವ್ ಆದರೂ ಹೊಗಳ್ಬೋದು, ಹಿಂಗೂ ಹೇಳ್ಬೋದು. ಏನು ಹೇಳ್ಬೋದು ನಾವು, ಹಿಂಗೂ ಹೇಳೋದು. ಇದು ಕೂಡ ಡಿಗ್ರಿ. ಹೆಂಗೆ, ಅರುಣ್ ಈಸ್ ನಾಟ್ ಅ ವೈಸ್ ಬಾಯ್, ಇದು ಕೂಡ ಡಿಗ್ರಿನೇ. ಅಂದರೆ ನಕಾರಾತ್ಮಕವಾಗಿ, ಇಲ್ಲಿ ಪಾಸಿಟಿವ್ ಹೊಗಳಿದಾಗ ಸಕಾರಾತ್ಮಕ ಹೊಗಳಿಕೆ ಅಂತ ಕರೀತಾರೆ. ಡಿಗ್ರೀಸ್, ದ ವರ್ಕ್ ಆಫ್ ಡಿಗ್ರೀಸ್ ಆರ್ ದ what the degree will do it will just only explain about the person's maybe the positive or the negative quality. ನೋಡಿ, ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನಲ್ಲಿನ ಪಾಸಿಟಿವ್ ಆರ್ ನೆಗೆಟಿವ್ ಗುಣವನ್ನು ಯಥಾವತ್ತಾಗಿ ಹೇಳೋದಕ್ಕೆ ಪಾಸಿಟಿವ್ ಡಿಗ್ರಿ ಅಂತ ಕರೀತಾರೆ. ನೋಡಿ, ಈಗ ಅರುಣ್ ಈಸ್ ವೈಸ್ ಅಂದ್ರೂ ಬರುತ್ತೆ, ಅರುಣ್ ಈಸ್ ನಾಟ್ ವೈಸ್. ವೈಸ್ ಈಸ್ ನಥಿಂಗ್ ಬಟ್ ವಾಟ್ ಇಟ್ಸ್ ಅ ಡಿಗ್ರಿ. ಹೌ ದ ಅರುಣ್ ವಾಸ್, ಹೌ ದ ಅರುಣ್ ಈಸ್. ಅರುಣ್ ಈಸ್ ನಾಟ್ ವೈಸ್, ಅರುಣ್ ಈಸ್ ವೈಸ್. We can say both, isn't it? Yes, this is sweet mango, we can say. This is not sweet mango, this is not sweet mango, we can say like that also. ನೋಡಿ, ಸಿಹಿಯಾದ ಹಣ್ಣು ಅಂತಲೂ ಹೇಳ್ಬೋದು ರೀ, ಹಣ್ಣು ಸಿಹಿಯಾಗಿಲ್ಲ ಅಂತಲೂ ಹೇಳ್ಬೋದು. ಬೋತ್ ಆರ್ ಅಡ್ಜೆಕ್ಟಿವ್ಸ್, ಬಟ್ ಒನ್ ಸೇಸ್ ಪಾಸಿಟಿವ್ಲಿ ಆ್ಯಂಡ್ ಅನದರ್ ಸೇಸ್ ನೆಗೆಟಿವ್ಲಿ, ಬಟ್ ಬೋತ್ ಆರ್ ಆ್ಯಕ್ಚುಲಿ ಡಿಗ್ರೀಸ್. ಓಕೆ, ಅವೆರಡು ಕೂಡ ಡಿಗ್ರೀಸ್ ಅಂತ ಕನ್ಸಿಡರ್ ಮಾಡಲ್ಪಡ್ತವೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಯು ನೋ ಗೈಸ್, ಪಾಸಿಟಿವ್ ಡಿಗ್ರಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಕಾಂಪೇರೇಟಿವ್ ಡಿಗ್ರಿ. ವಾಟ್ ಇಟ್ ಡಸ್, ವಾಟ್ ಈಸ್ ದ ವರ್ಕ್ ಆಫ್ ಕಾಂಪೇರೇಟಿವ್? ಇಟ್ ಕಾಂಪೇರ್ಸ್. ಕಾಂಪೇರ್ ವರ್ಡಲ್ಲೇ ಇದೆ ನೋಡಿ. ಕಾಂಪೇರ್ ಅಂತಂದರೆ ಹೋಲಿಸು ಅನ್ನೋ ಅರ್ಥ ಕೊಡ್ತೀವಿ. ವಾಟ್ ಯು ಮೀನ್ ಕಾಂಪೇರ್? ಹೋಲಿಸ್. ಕಾಂಪ್ಯಾರೇಟಿವ್ ಅಂದರೆ ಹೋಲಿಕೆ ಮಾಡಿ ಹೇಳೋದು. ಏನು ಕಂಪೇರ್ ಮಾಡುತ್ತೆ ಅದು? ಸಿ, ಇಟ್ ಈಸ್ ದ ಡಿಗ್ರಿ ವಿಚ್ ಕಂಪೇರ್ಸ್ ಅ ಕ್ವಾಲಿಟಿ ಆಫ್ ಅ ಪರ್ಸನ್ ಆರ್ ಅ ಥಿಂಗ್ಸ್ ವಿತ್ ಅದರ್ ಪರ್ಸನ್ ಆರ್ ಅ ಥಿಂಗ್ಸ್ ಈಸ್ ಕಾಲ್ಡ್ ಕಾಂಪೇರೇಟಿವ್ ಡಿಗ್ರಿ. ಒಬ್ಬ ವ್ಯಕ್ತಿಯಲ್ಲಿನ ಗುಣವನ್ನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹೋಲಿಕೆ ಮಾಡೋದನ್ನು, ಅಥವಾ ಒಂದು ವಸ್ತುವಿನಲ್ಲಿರೋ ಗುಣವನ್ನು ಇನ್ನೊಂದು ವಸ್ತುವಿನೊಂದಿಗೆ ಹೋಲಿಕೆ ಮಾಡೋ ಗುಣವನ್ನು, ಇವೆರಡಕ್ಕೆ ಏನಂತ ಕರೀತಾರೆ? ಕಾಂಪೇರೇಟಿವ್ ಡಿಗ್ರಿ ಅಂತ ಕರೀತಾರೆ. ಏನಂತ ಕರೀತಾರೆ? ಕಾಂಪೇರೇಟಿವ್ ಡಿಗ್ರಿ. ಆಯಿತಾ? ಎಸ್, ಲೆಟ್ ಅಸ್ ಮೂವ್ ಫಾರ್ ದಿಸ್. ಈ ಕಾಂಪೇರೇಟಿವ್ ಡಿಗ್ರಿ ಏನು ಮಾಡುತ್ತೆ ಅಂತಂದರೆ ಒಂದು ಕೆಲಸ ಮಾಡ್ತೀವಿ. ಏನು ಕೆಲಸ ಮಾಡ್ತೀವಿ? ಒಂದು ನೋಡಿ, ಇದು ಯಥಾವತ್ತಾಗಿರುವಂಥ ಗುಣವನ್ನಲ್ಲ, ಒಬ್ಬ ವ್ಯಕ್ತಿಯಲ್ಲಿನ ಗುಣವನ್ನು, ಕ್ವಾಲಿಟಿ ಆಫ್ ಅ ಪರ್ಸನ್ ಆರ್ ಅ ಥಿಂಗ್, ಅದನ್ನು ಇನ್ನೊಬ್ಬ ಪರ್ಸನ್ ಮತ್ತು ಇನ್ನೊಬ್ಬ ಥಿಂಗ್ದೊಂದಿಗೆ ಹೋಲಿಕೆ ಮಾಡುತ್ತೆ. ಸೊ ಇಟ್ ಟೈಟಲ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ವಾಟ್ ಯು ನೋ ದ ಕಂಪ್ಯಾರಿಸನ್, ಕಾಂಪೇರೇಟಿವ್. ನೋಡಿ, ಆ ಟೈಟಲೇ ಹೇಳ್ಬಿಡ್ತೇನೆ ನೋಡಿ, ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ದ ಟೈಟಲ್ ವಾಟ್ ಇಟ್ ಸೇಸ್ ಕಾಂಪೇರೇಟಿವ್. ಓಕೆ, ಸಿ, ಲೆಟ್ ಅಸ್ ಮೂವ್. ವಿ ಆರ್ ಗೋಯಿಂಗ್ ಟು ಕಮ್ ಟು ನೋ ವಿತ್ ಎಕ್ಸಾಂಪಲ್. ಸಿ, ಈ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ಅರುಣ್ ಈಸ್ ವೈಸರ್ ದ್ಯಾನ್ ತರುಣ್.
ಅರುಣ್ ಯಾರಿಗಿಂತಲೂ ತುಂಬ ಬುದ್ಧಿವಂತನಾಗಿದ್ದಾನೆ, ತರುಣ್ಗಿಂತ. ನೋಡಿ ಇಲ್ಲಿ ದ್ಯಾನ್ ಇನ್ನೊಂದು ಬರುತ್ತೆ ದ್ಯಾನ್ ಅಂತ, ನಾವು ಕನ್ಫ್ಯೂಸ್ ಮಾಡ್ಕೊಡ್ತೀವಿ. ಈ ದ್ಯಾನ್ ಅಂತಂದರೆ ಇದು ಏನು ಅರ್ಥ ಕೊಡುತ್ತೆ, ಆಗ. ನೋಡಿ ನಾವು ಅಂದರೆ ಈಗ, ಇದು ಬೇರೆ, ಈ ದ್ಯಾನ್ ಬೇರೆ, ಈ ದ್ಯಾನ್ ಇದಕ್ಕಿಂತಗಿಂತ ಅಂತೀವಿ ನಾವು. ಯಾರಿಗಿಂತ, ಅರುಣನಿಗಿಂತ. ಯಾರಿಗಿಂತ, ರಕ್ಷಿತಾಳಿಗಿಂತ. ಯಾರಿಗಿಂತ, ರೇಖಾಳಿಗಿಂತ, ಲೈಕ್ ದ್ಯಾಟ್. ಸೊ ಆ ಥರದಲ್ಲಿ ಬರುವಂಥದ್ದು ಇದು. ಸೊ ಅರುಣ್ ಈಸ್ ಅ ವೈಸರ್ ದೆನ್ ತರುಣ್. ಅರುಣ್ ತರುಣನಿಗಿಂತಲೂ ಏನಾಗಿದ್ದಾನೆ, ಬುದ್ಧಿವಂತನಾಗಿದ್ದಾನೆ. ನಾವಿಲ್ಲಿ ಅರುಣನ ಬಗ್ಗೆನೇ ಮಾತನಾಡ್ತಾ ಇದ್ದೀವಿ, ನೋ ಡೌಟ್ ಇನ್ ದ್ಯಾಟ್. ಬಟ್ ವಿ ಆರ್ ಕಂಪೇರಿಂಗ್ ಅರುಣ್ ವಿತ್ ತರುಣ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ನೋ ದ ಕ್ವಾಲಿಟಿ ಆಫ್ ಅರುಣ್ ಮೋರ್ ದೆನ್ ತರುಣ್. ನೋಡಿ ಇಲ್ಲಿ ಎರಡು ಕೆಲಸ ಮಾಡ್ತಾ ಇದ್ದೀವಿ ನಾವು. ಒಂದು, ಒಬ್ಬ ವ್ಯಕ್ತಿನ ಹೋಲಿಕೆ ಮಾಡ್ತಾ ಇದ್ದೀವಿ. ಯಾರೊಂದಿಗೆ ಹೋಲಿಕೆ ಮಾಡ್ತಾ ಇದ್ದೀವಿ, ಇನ್ನೊಬ್ಬ ವ್ಯಕ್ತಿಯೊಂದಿಗೆ. ಮತ್ತು ಆ ಇನ್ನೊಬ್ಬ ವ್ಯಕ್ತಿ ಕೆಲಸ ಏನ್ರಿ, ತರುಣನ ಕೆಲಸ ಏನಂದರೆ ತರುಣ್ ಅವನಿಗಿಂತ ಬುದ್ಧಿವಂತನಾಗಿಲ್ಲ ಅಂತ ಹೇಳ್ತದೆ. ಅವನ ಬಗ್ಗೆ ನೆಗೆಟಿವ್, ಇವ್ನ ಬಗ್ಗೆ ಪಾಸಿಟಿವ್ ಹೇಳುವಾಗ ಎರಡು ಕಂಪ್ಯಾರಿಸನ್ ಮಾಡ್ತಾ ಆಯ್ತಾ. ಎಸ್, ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ದಿಸ್ ಫ್ರೂಟ್ ಈಸ್ ಸ್ವೀಟರ್ ದೆನ್ ದ್ಯಾಟ್ ಫ್ರೂಟ್. ನೋಡಿ ದಿಸ್ ಫ್ರೂಟ್ ಈಸ್ ಸ್ವೀಟರ್ ದೆನ್ ದ್ಯಾಟ್ ಫ್ರೂಟ್. ಆ್ಯಕ್ಚುಲಿ ದ್ಯಾಟ್ ಅಂದ್ರೆ ಓಕೆ, ದ್ಯಾಟ್ಸ್ ಅಂಡರ್ಸ್ಟುಡ್. ದ್ಯಾಟ್ ಆ್ಯಂಡ್ ದ್ಯಾಟ್ ಫ್ರೂಟ್ ಅಂತ ಬರೀ ನೆಸೆಸಿಟಿ ಇಟ್ಸ್ ಅಂಡರ್ಸ್ಟುಡ್. ಓಕೆ, ಎಸ್ ದಿಸ್ ಫ್ರೂಟ್. ನೋಡಿ ಇಲ್ಲಿ ಕೂಡ ಒಂದು ಹಣ್ಣನ್ನು, ಈ ಹಣ್ಣು ಆ ಹಣ್ಣಿಗಿಂತಲೂ ಸಿಹಿಯಾಗಿದೆ. ಯಾವ ಹಣ್ಣಿಗಿಂತಲೂ, ದ್ಯಾಟ್, ಆ ಹಣ್ಣಿಗಿಂತ, ದ್ಯಾಟ್ ಫ್ರೂಟ್ ಅಂತ ಅಂಡರ್ಸ್ಟುಡ್ ಆಯಿತಾ. ಎಸ್, ಈ ಹಣ್ಣು, he has both fruits at his hands. One is sweet and another is not sweet, like bitter. So he says this is the sweet, or this fruit is sweeter than that fruit. ಈ ಹಣ್ಣಿಗಿಂತಲೂ ಆ ಹಣ್ಣು ತುಂಬ ಸಿಹಿಯಾಗಿದೆ ಅಂತ ಈ ರೀತಿ ಹೇಳ್ದ ಆಯಿತಾ. ಎಸ್, ಇದಕ್ಕೇನಂತ ಕರೀತಾರೆ, ಕಾಂಪೇರೇಟಿವ್ ಡಿಗ್ರಿ ಅಂತ ಕರೀತಾರೆ. ಐ ಥಿಂಕ್ ಯು ವಿಲ್ ಗೆಟ್ ಟು ನೋ ಈಸಿಲಿ ವಿತ್ ಡೆಫಿನಿಷನ್ ಆ್ಯಂಡ್ ವಿತ್ ಎಕ್ಸಾಂಪಲ್ಸ್. ಓಕೆ, ಎಸ್, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಒನ್. ದಟ್ಸ್ ಕಾಲ್ಡ್ ಸೂಪರ್ಲೇಟಿವ್ ಡಿಗ್ರಿ. ಇಟ್ಸ್ ಅ ಫೈನಲ್, ಇಟ್ಸ್ ದ ಹೈಯೆಸ್ಟ್. ನೋಡಿ ಇದು ಫೈನಲ್ ಇದೆ, ಈ ಥರ ಯಾರೂ ಇಲ್ಲ ಅಂತ ಹೇಳ್ತೀವಿ. ಹೆಂಗೆ, ಸೂಪರ್ಲೇಟಿವ್ ಡಿಗ್ರಿ ಈಸ್ ಅ ಡಿಗ್ರಿ ವಿಚ್ ಶೇಸ್ ಹೈಯೆಸ್ಟ್. ನೋಡಿ ಅತ್ಯುನ್ನತವಾದ ಏನಂತ ಹೇಳ್ತೀವಿ ನಾವು, ಹೈಯೆಸ್ಟ್ ಅಂದರೆ ಅತ್ಯುನ್ನತವಾದ. ನೋಡಿ ಅತ್ಯುನ್ನತವಾದ ವ್ಯಕ್ತಿಯಲ್ಲಿರುವನ ಅತ್ಯುನ್ನತವಾದ ಗುಣದ ಬಗ್ಗೆ ಹೇಳುವಂಥದ್ದಕ್ಕೆ ಏನಂತ ಕರಿತೀವಿ ನಾವು, ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ. ಸೊ ದ ಬೆಸ್ಟ್ ಕ್ವಾಲಿಟಿ ಏನು ಹೇಳಿದ್ರು, ಮತ್ತು ದ ಬೆಸ್ಟ್ ಕ್ವಾಲಿಟಿ ಆಫ್ ಅ ಪರ್ಸನ್ ಆರ್ ಅ ಥಿಂಗ್ ಈಸ್ ಕಾಲ್ಡ್ ಸೂಪರ್ಲೇಟಿವ್ ಡಿಗ್ರಿ. ಅಂದರೆ ಅವನಂತೆ ಬೇರೆ ಯಾರೂ ಇಲ್ಲ, ಹೀ ಈಸ್ ದ ಒನ್ ಇನ್ ದ ಕ್ಲಾಸ್. ಇಡೀ ತರಗತಿಯಲ್ಲಿಯೇ ಅನಿಲ್ ಎತ್ತರವಾದ ಹುಡುಗನಾಗಿದ್ದಾನೆ. ಇಡೀ ತರಗತಿಯಲ್ಲಿಯೇ ಸ್ನೇಹ ಅತ್ಯಂತ ಬುದ್ಧಿವಂತ ಹುಡುಗಿಯಾಗಿದ್ದಾಳೆ. ಸ್ನೇಹನ ಜೊತೆ ಯಾರೂ ಕಂಪೇರ್ ಮಾಡೋಕ್ಕಿಲ್ಲ. ಶಿ ವಾಸ್ ವೆರಿ ಇಂಟೆಲಿಜೆಂಟ್, ಲೈಕ್ ದ್ಯಾಟ್, ಇಸಂಟ್ ಇಟ್? ಈ ರೀತಿ ಕಂಪೇರ್ ಮಾಡಲಿಕ್ಕೆ ಬಳಕೆ ಆಗಲ್ಪಡ್ತವೆ. ಸೊ ಅರುಣ್ ಈಸ್ ದ ಬೆಸ್ಟ್ ಸ್ಟೂಡೆಂಟ್. ಏನು ಹೇಳ್ಬೋದು ನಾವು, ಅರುಣ್ ಈಸ್ ದ ಬೆಸ್ಟ್. ನೋಡಿ, ನೋಬಡಿ ಈಸ್ ದೇರ್ ಎಕ್ಸೆಪ್ಟ್ ಅರುಣ್ ಇನ್ ದ ಕ್ಲಾಸ್. ಇಡೀ ತರಗತಿಯಲ್ಲಿ ಅರುಣನಿಗಿರುವಷ್ಟು ಬುದ್ಧಿವಂತ ಅಥವಾ ಅರುಣನಿಗಿರುವಂಥ ಬುದ್ಧಿವಂತಿಕೆ ನೋಬಡಿ ಹ್ಯಾಸ್. ಈ ಥರ ಯಾರಿಗೂ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಬಳಕೆ ಮಾಡಬೇಕಾಗುತ್ತೆ. ಸೊ ದಟ್ಸ್ ಕಾಲ್ಡ್ ಬೆಸ್ಟ್ ಸ್ಟೂಡೆಂಟ್. ದಿಸ್ ಈಸ್ ದ ಸ್ವೀಟೆಸ್ಟ್ ಫ್ರೂಟ್. ಏನು ಹೇಳ್ಬೋದು ಹೇಳಿ ನೋಡೋಣ. ದಿಸ್ ಈಸ್ ದ ಸ್ವೀಟೆಸ್ಟ್. ನೋಡಿ ಅತ್ಯಂತ ಸಿಹಿಯಾದ ಹಣ್ಣು ಮ್ಯಾಂಗೋ. ಮ್ಯಾಂಗೋ ಇಸ್ ದ ಕಿಂಗ್ ಆಫ್ ದ ಫ್ರೂಟ್ಸ್. ನೋಡಿ ಮ್ಯಾಂಗೋ ನಾವೇನಂತ ಕರಿತೀವಿ, ಕಿಂಗ್ ಆಫ್ ಫ್ರೂಟ್ಸ್, ಲೈಕ್ ದಟ್. ಸೊ ಇಲ್ಲಿ ನಾವು ಒಂದು ಹಣ್ಣನ್ನು ಅಲ್ಲಿರೋ ಕ್ವಾಲಿಟಿನ ಹೇಳ್ತದೆ. ದಟ್ಸ್ ಕಾಲ್ಡ್ ವಾಟ್ ಏನು, ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಅಂತಂದರೆ ನೋಬಡಿ ಕಂಪೇರ್ ವಿತ್ ಎನಿಥಿಂಗ್ ಅದರ್ಸ್. ಈ ಥರ ಯಾರೊಂದಿಗೂ ಕೂಡ ನಾವು ಹೋಲಿಕೆ ಮಾಡೋ ನೆಸೆಸಿಟಿ ಇರೋದಿಲ್ಲ. ಆ ಥರ ಏನು ಕರಿತೀವಿ ನಾವು, ಸೂಪರ್ಲೇಟಿವ್ ಡಿಗ್ರೀಸ್ ಅಂತ ಕರಿತೀವಿ. ಎಸ್, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಒನ್. ಎಸ್, ಹಿಯರ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಸಮ್ ರೂಲ್ಸ್, ಸರ್ಟನ್ ರೂಲ್ಸ್. ಇಲ್ಲೊಂದು 6 ರೂಲ್ಸ್ ಬರ್ತಾವೆ ರೀ. ಯಾಕೆ ಈ ರೂಲ್ಸ್ ಗೊತ್ತಿರಬೇಕು ಅಂತಂದರೆ, ನಾವು ಯಾವಾಗಲೂ ಟಾಲರ್ ಟಾಲೆಸ್ಟ್ ಅಂತ ಬರೋದಿಲ್ಲ. ಯಾವಾಗಲೂ ವೈಸೆಸ್ಟ್ ಬರೋಂಗಿಲ್ಲ. ವಿ ಹ್ಯಾವ್ ಸಮ್ ರೂಲ್ಸ್, 6 ರೂಲ್ಸ್ ಆರ್ ದೇರ್. ಎಸ್, ವಾಟ್ಸ್ ಇಸ್ ದ ಫಸ್ಟ್ ರೂಲ್ ನಂಬರ್ ಫಸ್ಟ್ ಇಸ್, ನೋಡಿ ರೂಲ್ ನಂಬರ್ ಫಸ್ಟ್ ಹೇಳುತ್ತೆ, ಎಸ್, ಇನ್ ಪಾಸಿಟಿವ್ ಓನ್ಲಿ 2 syllable ಆರ್ ದೇರ್. ದೆನ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ER ಇನ್ ಕಂಪೇರಿಟಿವ್, EST ಇನ್ ಸೂಪರ್ಲೇಟಿವ್. ಸಿ ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ಉಚ್ಚಾರಣ ಅಕ್ಷರಗಳು, ಇಂಗ್ಲೀಷಲ್ಲಿ ಅದಕ್ಕೆ ಸಿಲ್ಯಾಬಲ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಇಂಗ್ಲೀಷಲ್ಲಿ ಏನಂತ ಕರೀತಾರೆ, ಸಿಲ್ಯಾಬಲ್. ಸೊ ಉಚ್ಚಾರಣ ಅಕ್ಷರಗಳು 2 ಇದ್ದಾರೆ. ಯಾವುವು? ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಟಾಲ್ ಎಷ್ಟಿದ್ದಾರೆ, ಇದು 2 ಇದೆ, ಟಾಲ್. ಸ್ಪೆಲ್ಲಿಂಗ್ ಅಲ್ಲ, ಉಚ್ಚಾರಣ ಅಕ್ಷರಗಳು ಟಾಲ್, TALL, ಟಾಲ್ ಅಂತ ಕರಿತೀವಿ ನಾವು, ಆಯಿತಾ? ಹೀಗೆ ದ ಪ್ರೊನೌನ್ಸ್ ವರ್ಡ್ ಇಫ್ ಇಟ್ ಈಸ್ ಹ್ಯಾಸ್ ಓನ್ಲಿ 2 syllables, 2 ಉಚ್ಚಾರಣ ಶಬ್ದಗಳಿದ್ರೆ ಅದನ್ನು ನಾವು ಕಂಪೇರಿಟಿವ್ ಮಾಡುವಾಗ ER ಅಂತ ಬಳಸ್ತೇವೆ, ಮತ್ತು ಸೂಪರ್ಲೇಟಿವ್ ಮಾಡುವಾಗ EST ಅಂತ ಬಳಸ್ತೇವೆ. ಸೊ ಟಾಲ್, ಟಾಲರ್, ಟಾಲೆಸ್ಟ್ ಏನಂತ ಬಳಸ್ತೇವೆ, ಟಾಲ್, ಟಾಲರ್, ಟಾಲೆಸ್ಟ್. ದೆನ್
ಹಿಯರ್ ಸ್ಮಾಲ್, ಇಲ್ಲಿ ಸ್ಪೆಲ್ಲಿಂಗ್ ಜಾಸ್ತಿ ಇರ್ಬೋದು ರೀ, ಬಟ್ ಇಟ್ ಹ್ಯಾಸ್ ಆಲ್ಸೋ ಓನ್ಲಿ ಟೂ ಸಿಲ್ಯಾಬಲ್. ಇಲ್ಲಿ ಕೂಡ ಎರಡೆರಡು ಸಿಲ್ಯಾಬಲ್ ಇದಾವೆ ರೀ. ಸೊ ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್ ಏನಿದೆ ರೀ, ಸ್ಮಾಲ್, ಸ್ಮಾಲರ್, ಇಲ್ಲಿ ಇ ಆರ್ ಹಚ್ಚೋದು ನೋಡಿ, ಏನು ಹಚ್ಚೋದು, ಕಾಂಪೇರೇಟಿವಲ್ಲಿ ಇ ಆರ್ ಹಚ್ಚೋದು, ಸೂಪರ್ಲೇಟಿವಲ್ಲಿ ಇ ಎಸ್ ಟಿ ಹಚ್ಚೋದು. ದಿಸ್ ಇಸ್ ಕಾಲ್ಡ್ ವಾಟ್ ಏನೋ ಫಸ್ಟ್ ರೂಲ್. ಫಸ್ಟ್ ರೂಲ್ ಹೇಳುತ್ತೆ ಪಾಸಿಟಿವ್ ಡಿಗ್ರಿಯಲ್ಲಿ ಉಚ್ಚಾರಣದ ಅಕ್ಷರಗಳು ಎರಡು ಇದ್ದರೆ, ಪಾಸಿಟಿವ್ ಡಿಗ್ರಿಯಲ್ಲಿ ಉಚ್ಚಾರಣದ ಅಕ್ಷರಗಳು ಎರಡಿದ್ದರೆ ಅದನ್ನು ಕಾಂಪೇರೇಟಿವ್ ಮಾಡುವಾಗ ಇ ಆರನ್ನು ಆ್ಯಡ್ ಮಾಡಬೇಕು, ಸೂಪರ್ಲೇಟಿವ್ ಮಾಡುವಾಗ ಇ ಎಸ್ ಟಿಯನ್ನು ಆ್ಯಡ್ ಮಾಡಬೇಕು. ಇಟ್ಸ್ ಕಾಲ್ಡ್ ವಾಟ್ ಏನೋ ಸೊ ಕಾಂಪೇರೇಟಿವ್ ರೂಲ್ ನಂಬರ್ 1. ಸೊ ಇದೇನಂತ ಇದ್ದೀನಿ ಪಾಸಿಟಿವ್ ಡಿಗ್ರಿ ಅಂತ ಇದ್ದು ಆಯಿತಾ. ಎಸ್, ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್, ಬೋಲ್ಡ್, ಬೋಲ್ಡರ್, ಬೋಲ್ಡೆಸ್ಟ್, ಕ್ಲೆವರ್, ಕ್ಲೆವರರ್, ಕ್ಲೆವರೆಸ್ಟ್, ಕೈಂಡ್, ಕೈಂಡರ್, ಕೈಂಡೆಸ್ಟ್, ಯಂಗ್, ಯಂಗರ್, ಯಂಗೆಸ್ಟ್, ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್. ಹೀಗೆ ಇಲ್ಲಿ ಎಷ್ಟು ಥರದಲ್ಲಿ ಬರ್ತದೆ ಒಂದು ಈ ಥರ ಫಸ್ಟ್ ರೂಲ್ ಇದು. ಎಸ್, ವಾಟ್ಸ್ ಈಸ್ ದ ಸೆಕೆಂಡ್ ರೂಲ್ ದೆನ್? ಇಫ್ ಫಸ್ಟ್ ರೂಲ್ ಈಸ್ ಲೈಕ್ ದಿಸ್, ಎಸ್, ವಾಟ್ಸ್ ಈಸ್ ದ ಸೆಕೆಂಡ್ ರೂಲ್? ನೋಡಿ, ರೂಲ್ ನಂಬರ್ 2 ಹೇಳುತ್ತೆ ವಾಟ್ ಇಟ್ ಸೇಸ್ ಯು ನೋ. ಸೊ ನೋಡಿ, ಪಾಸಿಟಿವ್, ಕಾಂಪೇರೇಟಿವ್ ಆ್ಯಂಡ್ ಸೂಪರ್ಲೇಟಿವ್. ಸಿ, ಇದು ಹೇಳುತ್ತೆ ಒಂದು ವೇಳೆ ಉಚ್ಚಾರಣದ ಅಕ್ಷರ ಎರಡಿದ್ದು ಅದರ ಉಚ್ಚಾರಣದ ಕೊನೆ ಅಕ್ಷರ ಇ ಆಲ್ರೆಡಿ ಇತ್ತು ಅಂದರೆ, ಆಲ್ರೆಡಿ ಇ ಇತ್ತು. ಫಾರ್ ಎಕ್ಸಾಂಪಲ್ ಬ್ರೇವ್, ಕೊನೆಗೇನು ಬಂದಿದ್ದಾರೆ, ಇ ಬಂದುಬಿಟ್ಟಿದೆ ಆಲ್ರೆಡಿ ಆಯಿತಾ. ನೋಡಿ, ಇದಕ್ಕಿಂತ ಮುಂಚೆ ನೋಡಿದಲ್ಲಿ ಏನೂ ಇದ್ದಿಲ್ಲ, ಟಾಲ್, TALL ಅಷ್ಟು ಮಾತ್ರ ಇತ್ತು. ಹಂಗೆ ನಾವು ಕಾಂಪೇರೇಟಿವಲ್ಲಿ ಏನು ಮಾಡ್ತಾಯಿದ್ವಿ, ಇ ಆರನ್ನು ಆ್ಯಡ್ ಮಾಡ್ತಾಯಿದ್ವಿ, ಸೂಪರ್ಲೇಟಿವಲ್ಲಿ ಇ ಎಸ್ ಟಿಯನ್ನು ಆ್ಯಡ್ ಮಾಡ್ತಿದ್ವಿ. ಬಟ್ ನಾಟ್ ಲೈಕ್ ದಟ್ ಹಿಯರ್. ಹಿಯರ್ ವಾಟ್ ಈಸ್ ಗೋಯಿಂಗ್ ಆನ್, ಜಸ್ಟ್ ಆಲ್ರೆಡಿ ಇ ಇಸ್ ದೇರ್. ಇದು ಹೇಳುತ್ತೆ ಇಫ್ ದ ಪ್ರನೌನ್ಸ್ ವರ್ಡ್ ಆರ್ ಓನ್ಲಿ 2 syllable and having end of the letter vowel E, then we just add R in comparative, ST in superlative. enough. ನೋಡಿ, ಈಗ ಆಲ್ರೆಡಿ ಈ ಒಂದು ಉಚ್ಚಾರಣದ ಅಕ್ಷರಗಳಲ್ಲಿ ಆಲ್ರೆಡಿ ಇ ಇತ್ತು ಅನ್ಕೊಳ್ಳಿ, ಅದು ಕಾಂಪೇರೇಟಿವ್ಲಿ ಮತ್ತು ಇ ಆರ್ ಸೇರ್ ಜಸ್ಟ್ ಆರ್ ಇನಫ್. ನೋಡಿ, ಬ್ರೇವ್, ಬ್ರೇವರ್, ಬ್ರೇವೆಸ್ಟ್ ಏನಾಗುತ್ತೆ, ಎಸ್ ಟಿ ಹಚ್ಚಿ ಸಾಕು. ಕಾಂಪೇರೇಟಿವ್ದಲ್ಲಿ ಆರ್ ಹಚ್ಚಬೇಕಾಗುತ್ತೆ, ಸೂಪರ್ಲೇಟಿವ್ದಲ್ಲಿ ಎಸ್ ಟಿ ಹಚ್ಚಬೇಕು. ಸೊ ಕಾಂಪೇರೇಟಿವ್ಲಿ ಆರ್, ಸೂಪರ್ಲೇಟಿವ್ಲಿ ಎಸ್ ಟಿ ಹಚ್ಚಿದಾಗ ಏನಾಗ್ತದೆ, ಪೂರ್ಣಗೊಳ್ಳುತ್ತೆ. ಇಟ್ಸ್ ಅ ರೂಲ್ ನಂಬರ್ 2. ರೂಲ್ ನಂಬರ್ 2 ಏನು ಹೇಳುತ್ತೆ ಅಂತಂದರೆ, ಉಚ್ಚಾರಣದ ಅಕ್ಷರಗಳು ಎರಡಿದ್ದು ಕೊನೆಯ ಅಕ್ಷರ ಇದೊಂದಿಗೆ ಕೊನೆಗೊಂಡಿದ್ದರೆ ಆಗ ಕಾಂಪೇರೇಟಿವಲ್ಲಿ ಆರ್ ಅನ್ನೋ ವರ್ಡನ್ನು, ಸೂಪರ್ಲೇಟಿವಲ್ಲಿ ಎಸ್ ಟಿ ಅನ್ನೋ ವರ್ಡನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಬ್ರೇವ್, ಬ್ರೇವರ್, ಬ್ರೇವೆಸ್ಟ್ ಅಂತ ಆಗುತ್ತೆ. ದೆನ್ ಕಮ್ ಟು ಸೆಕೆಂಡ್ ಒನ್, ಫೈನ್. So fine already is there, so finer enough, finer, so finest. Okay, yes, white already is there, white, whiter, whitest. Okay, large already is there, large, larger, largest, isn't it? Yes, wise already is there, wise, wiser, wisest. Okay, so like this you should remember guys, rule number 2 what it says. If the word ends with E, only 2 syllable ends with E, and to make into plural, make into comparative, we just add or, and make it to superlative, we just add est enough. So brave, braver, bravest, fine, finer, finest, like that. It's called what you know, nothing but rule number 2. ಇವುಗಳಲ್ಲಿ ನೀವು ಎಕ್ಸಾಂಪಲ್ಸ್ ಮಾಡಬೇಕು. ಮತ್ತೆ ಹೆಂಗೆ, ಅರುಣ್ ಈಸ್ ಅ ಬ್ರೇವ್ ಸೋಲ್ಜರ್ಸ್. ನೋಡಿ, ಮತ್ತೆ ಸುಮ್ಮನೆ ಮಾಡೋದು ನಡೆಯಲ್ರಿ, ಏನು ನೋಡ್ಬೇಕು ಇದನ್ನು, ಅರುಣ್ ಈಸ್ ಅ ಬ್ರೇವ್ ಸೋಲ್ಜರ್ ಅಂತ ಹೇಳಿದಾಗ, ಅರುಣ್ ಈಸ್ ಅ ಬ್ರೇವ್ ಸೋಲ್ಜರ್. ಅರುಣ ಒಬ್ಬ ಸೂರ ಸೈನಿಕನಾಗಿ ಇದ್ದಾನೆ. ನಿಮಗೆ ಹಿಂಗೆ ಪಾಸಿಟಿವ್ ಕೊಟ್ಬಿಡ್ತಾರೆ. ಮತ್ತು ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾರೆ, ಮೇಕ್ ಇಟ್ ಕಾಂಪೇರೇಟಿವ್, ಇದನ್ನು ಕಾಂಪೇರೇಟಿವ್ ಮಾಡಂತ ಕೇಳ್ತಾರೆ. ಅವಾಗ ನೀವು ಏನು ಮಾಡ್ಬೇಕು ರೀ, ಅರುಣ್ ಈಸ್, ಎಸ್, ಅರುಣ್ ಈಸ್ ಬ್ರೇವರ್ ದ್ಯಾನ್ ತರುಣ್. ಏನಂತ ಮಾಡ್ಬೇಕು ಹೇಳಿ ನೋಡೋಣ, ಅರುಣ್ ಈಸ್ ಬ್ರೇವರ್ ದ್ಯಾನ್ ತರುಣ್. ಅರುಣ್ ತರುಣನಿಗಿಂತಲೂ ಶೂರನಾಗಿದ್ದಾನೆ ಅಂತ ಹೇಳ್ದಂಗೆ. ಸಮ್ ಟೈಮ್ ಅವರು ಪಾಸಿಟಿವ್ ಕೊಟ್ಟು ಸೂಪರ್ಲೇಟಿವ್ ಮಾಡ್ಲಿಕ್ಕೆ ಹೇಳ್ಬೋದು, ಕಾಂಪೇರೇಟಿವ್ ಕೊಟ್ಟು ಸೂಪರ್ಲೇಟಿವ್ ಮಾಡೋಕ್ಕೆ ಹೇಳ್ಬೋದು, ಸೂಪರ್ಲೇಟಿವ್ ಕೊಟ್ಟು ಪಾಸಿಟಿವ್ ಮಾಡಲಿಕ್ಕೂ ಹೇಳ್ಬೋದು. ಅವ್ರು ಒಂದು ಕೊಟ್ಟು ಇನ್ನೊಂದನ್ನು ಕೇಳ್ತಾರೆ. ಆಗ ಮಾಡಬೇಕಾದಾಗ ನಾವು ಏನಾಗುತ್ತೆ ಅಂತ ಮೈಂಡಲ್ಲಿ ಇರಬೇಕಾಗುತ್ತೆ ರೀ. ಇಲ್ಲಿ ಬಂದುಬಿಟ್ರೆ ಅರುಣ್ ಈಸ್ ದ ಟಾಲೆಸ್ಟ್ ಬಾಯ್, ಅರುಣ್ ಈಸ್ ದ ಬ್ರೇವೆಸ್ಟ್, ಅರುಣ್ ಈಸ್ ದ ಬ್ರೇವೆಸ್ಟ್ ಸೋಲ್ಜರ್. ಏನು ಹೇಳ್ಬೋದು ನಾವು, ಬ್ರೇವೆಸ್ಟ್ ಸೋಲ್ಜರ್. ನೋಡಿ, ಅರುಣನೇ ಅತ್ಯಂತ ಶೂರ ವ್ಯಕ್ತಿ, ಅತ್ಯಂತ ಶೂರ ಸೈನಿಕ. ನೋ ಬಡಿ ಈಸ್ ದೇರ್ ಲೈಕ್ ಅರುಣ್. ಅರುಣನಂತೆ ಬೇರೆ ಯಾರೂ ಇಲ್ಲ ಅಂತ ಅರ್ಥದಲ್ಲಿ ಹೇಳ್ಬೋದು. ಅಂದರೆ ಅರುಣನಲ್ಲಿರುವ ಅತ್ಯುನ್ನತವಾದ ಕ್ವಾಲಿಟಿನ ಹೇಳಕ್ಕೆ ನಾವು ಯಾವ ಡಿಗ್ರಿಯನ್ನು ಬಳಸ್ಕೊಳ್ತೇವೆ, ಸೂಪರ್ಲೇಟಿವ್ ಡಿಗ್ರಿಯನ್ನು ಬಳಸ್ಕೊಳ್ತೇವೆ. ಇವಾಗ ನಿಮಗೆ 4 ಆಪ್ಷನ್ಸ್ ಕೊಡ್ತಾರೆ, ಮಲ್ಟಿಪಲ್ ಚಾಯ್ಸ್ ಇದೆ ಆಯಿತಾ. ಈಗ ಒಂದು ಮೇಲೆ ಒಂದು ಕೊಡ್ತಾರೆ ಸೆಂಟೆನ್ಸ್, ಅದನ್ನು ಕೊಟ್ಬಿಟ್ಟು ವಾಟ್ ಅಬೌಟ್ ಫಾಲೋ ದ
look at the read the sentence and find it out the positive degree against given degree. ನೋಡಿ ಕೊಟ್ಟಿರೋ ಡಿಗ್ರಿಗೆ ಉತ್ತರ ಕೆಳಗೆ ಪಾಸಿಟಿವ್ ಡಿಗ್ರಿ ನೋಡಿರಿ, ಕಾಂಪೇರಿಟಿವ್ ಡಿಗ್ರಿ ನೋಡಿ ಅಂತ ಕೊಡ್ತಾರೆ. ಮೇಲೆ ಕೊಟ್ಟು ಕೆಳಗೆ ಅವ್ರು ಆನ್ಸರೇ ಕೊಡ್ತಾರೆ. ಅಲ್ಲಿ ನಾವು ಏನು ಮಾಡಬೇಕು, ಇವುಗಳಿಗೆ ಪರಿಚಯದಷ್ಟು ನಿಮ್ಗೆ ಸಾಧ್ಯ ಆಗುತ್ತೆ. ಅಂದರೆ ಬ್ರೇವ್ ಯಾಕೆ ಬ್ರೇವರ್ ಆಯಿತು, ಯಾಕೆ ಬ್ರೇವೆಸ್ಟ್ ಆಯಿತು. ಬ್ರೇವೆಸ್ಟ್ EST ಬಂತಂದ್ರೆ ಅದು ಯಾವತ್ತು ಸೂಪರ್ಲೇಟಿವ್ ಆಗಿರುತ್ತೆ, ER ಬಂತಂದ್ರೆ ಯಾವತ್ತು ಕಾಂಪೇರಿಟಿವ್ ಆಗಿರುತ್ತೆ, ಕ್ಯಾಜುವಲ್ ಆಗಿದೆ ಅದು ಪಾಸಿಟಿವ್ ಆಗಿರುತ್ತೆ. ಈ ಸೆನ್ಸ್ ನಮ್ಮಲ್ಲಿದ್ದರೆ ಮಾತ್ರ ಡೆಫಿನೆಟ್ಲಿ ಯು ಕ್ಯಾನ್ ಫೈಂಡ್ ಇಟ್ ಔಟ್ ವಾಟ್ ಎಸ್ ಡಿಗ್ರೀಸ್ ವಾಟ್ ಎವರ್ ದ ಡಿಗ್ರಿ. ಈ 3 ಡಿಗ್ರಿ ನಾವು ಬೇಕಾದನ್ನು ಫೈಂಡ್ ಔಟ್ ಮಾಡ್ಬೋದು. ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಪೇಜ್. ಎಸ್, ಸೊ ರೂಲ್ ನಂಬರ್ 3 ಇಟ್ ಸೇಸ್ ವಾಟ್ ಪಾಸಿಟಿವ್. ಇದೇನು ಹೇಳುತ್ತೆ? ಸೊ ಇದು ಹೇಳುತ್ತೆ, ಒಂದು ವೇಳೆ ಉಚ್ಚಾರಣದ ಅಕ್ಷರ 2 ಇದ್ದು ಕೊನೆ ಅಕ್ಷರ Y ಇದ್ದರೆ, ಜಸ್ಟ್ ಅದು ಲಿಸನ್ ಹಿಯರ್, ಪಾಸಿಟಿವ್ ಡಿಗ್ರಿಯಲ್ಲಿ ಇಫ್ ಇಟ್ ಹ್ಯಾಸ್ 2 syllable and end of the word Y, and we should remove Y and add IER in comparative and IEST in superlative. ನೋಡಿ ಏನು ಹೇಳುತ್ತೆ ಇದು? ಒಂದು ವೇಳೆ ಉಚ್ಚಾರಣದ ಅಕ್ಷರ 2 ಇದ್ದು ಕೊನೆಗೆ ವಾಯ್ ಬಂದಿದ್ದರೆ ಕಾಂಪೇರಿಟಿವಲ್ಲಿ ವಾಯನ್ನು ಆಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಏನಕ್ಕೆ ಕನ್ವರ್ಟ್ ಮಾಡ್ಕೋಬೇಕು? ಆಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಮತ್ತು ಅದಕ್ಕೆ ಏನು ಹಚ್ಬೇಕು ರೀ? ER ಹಚ್ಬೇಕು. ಮತ್ತು ಆ ಕಡೆ ಕೂಡ ಆಯಾಗಿ ಕನ್ವರ್ಟ್ ಮಾಡಿಕೊಂಡು ಅದಕ್ಕೆ EST ಅನ್ನು ಹಚ್ಚಬೇಕಾಗುತ್ತೆ. ದಿಸ್ ಈಸ್ ಕಾಲ್ಡ್ ವಾಟ್ ಥರ್ಡ್ ರೂಲ್. ರೂಲ್ ನಂಬರ್ 3 ಏನು ಹೇಳ್ತೆ ನೋಡೋಣ. ರೂಲ್ ನಂಬರ್ 3 ಏನು ಹೇಳ್ತಂದರೆ, ಒಂದು ವೇಳೆ ಎಡ್ಜೆಕ್ಟಿವ್ನ ಕೊನೆಗೆ ವಾಯ್ ಬಂದಿದ್ದು ಮತ್ತು ಅದ್ರ ಹಿಂದೆ ವ್ಯಂಜನ ಇರಬೇಕು. ಮತ್ತು ನೀವು ವಾಯ್ ತೆಗೆದು ಆಯ್ ಮಾಡ್ಕೊಂಡು ಅದರಿಂದ ವ್ಯಂಜನ ಇರಲೇಬೇಕು ರೀ. ಇಟ್ ಫಾಲೋಸ್ ಇವನ್ ಇನ್ ದ ರೂಲ್ಸ್ ಆಲ್ಸೋ. ನೋಡಿ ನಂಬರ್ಸಲ್ಲಿ ನೋಡಿದ್ವಿ ನಾವು ಸೆಕೆಂಡ್ ರೂಲ್. ವಾಟ್ ದ ಸೆಕೆಂಡ್ ರೂಲ್ ಸೇಸ್, ಇಫ್ ದ ನೌನ್, ಥರ್ಡ್ ರೂಲ್, ಇಫ್ ದ ನೌನ್ ಎಂಡ್ಸ್ ವಿತ್ ವಾಯ್, ಟು ಮೇಕ್ ಪ್ಲೂರಲ್ ವಿ ಶುಡ್ ರಿಮೂವ್ ದ ವಾಯ್ ಆ್ಯಂಡ್ ಪುಟ್ ಇಟ್ IESK ಟು ದ noun form, like army, armies, family, families, ಸ್ಟೋರೀಸ್ ಮಾಡಿವಲ್ಲ ಆ ಥರ ಇಲ್ಲಿ ಕೂಡ ಅಪ್ಲೈ ಆಗ್ತದೆ. ಅದೇ ರೂಲ್ ಅಪ್ಲೈ ಆಗ್ತಾ ಹೋಗುತ್ತೆ. ಸಿ ಹ್ಯಾಪಿ ಕೊನೆಗೆ ಏನಿದೆ ರೀ? ವಾಯ್ ಇದೆ. ಈ ವಾಯನ್ನು ಕಾಂಪೇರಿಟಿವಲ್ಲಿ ಏನು ಮಾಡಬೇಕಾಗುತ್ತೆ? ಆ ವಾಯನ್ನು ಆಯಾಗಿ ಕನ್ವರ್ಟ್ ಮಾಡಿಕೊಂಡು ಅದಕ್ಕೆ ER ಅನ್ನು ಆ್ಯಡ್ ಮಾಡಬೇಕಾಗುತ್ತೆ. ಮೈಂಡ್ ಇಟ್ಟು ಆ ವಾಯನ್ನು ಆಯಾಗಿ ಕನ್ವರ್ಟ್ ಮಾಡ್ಕೊಂಡು ಕೊನೆಗೆ ಏನು ಮಾಡಬೇಕು ರೀ? ER ಹಚ್ಬೇಕು. ಸೊ ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್. ದೆನ್ ಈಸಿ, ಈಸಿಯರ್, ಈಸಿಯೆಸ್ಟ್. ಹೆವಿ, ಹೆವಿಯರ್, ಹೆವಿಯೆಸ್ಟ್. ಮೆರಿ, ಮೆರಿಯರ್, ಮೆರಿಯೆಸ್ಟ್. ಹೀಗೆ ಇಲ್ಲಿ ವಾಯ್ ಕನ್ವರ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ವಾಯನ್ನು ಆಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಕನ್ವರ್ಟ್ ಮಾಡಿದ್ಮೇಲೆ ಆ್ಯಸ್ ಯೂಶುವಲ್ ಮತ್ತು ಫಾಲೋ ಮಾಡಲೇಬೇಕು. ಇಲ್ಲಿ ER ಹಚ್ಚೋದನ್ನು, ಇಲ್ಲಿ EST ಹಚ್ಚೋದನ್ನು ಬಿಡಲೇಬಾರ್ದು. ಅದು ನಮ್ಮ ತಲೆ ಒಂದಿರ್ಬೇಕು ರೀ. ಇಲ್ಲಿ ವಾಯ್ ಬಂತು ಅಂದ್ಕೊಳ್ಳಿ, ಆ ವಾಯ್ ನಾವೇನು ಮಾಡಲೇಬೇಕು, ಇಲ್ಲಿ ಕೊನೆಗೆ ಆಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದನ್ನು ಮರಿ. ದಿಸ್ ಈಸ್ ಕಾಲ್ಡ್ ವಾಟ್ ಗೈಸ್ ಥರ್ಡ್ ರೂಲ್. ರೂಲ್ ನಂಬರ್ 3 says what how positive into degree, what the word changed and what it has, and comparative to superlative or positive superlative, what the end of the word changed and what it has. So y will becomes what? I, and we should add EST for superlative, ER for comparative. Okay, yes, let us move for the next one. So ಈಗ positive degree ರೂಲ್ ನಂಬರ್ 4 ಹೇಳುತ್ತೆ. ಏನು ಹೇಳುತ್ತೆ? ರೂಲ್ ನಂಬರ್ 4 says ನೋಡಿ, ಮತ್ತು ರೂಲ್ ನಂಬರ್ 4 ಹೇಳುತ್ತೆ, ಪಾಸಿಟಿವ್ ಡಿಗ್ರಿಯಲ್ಲಿ ಏನಾದರೂ ಉಚ್ಚಾರಣದ ಅಕ್ಷರ 2 ಇದ್ದು, ರೆಡ್ ಏನಿದೆ ರೀ? 2 ಇದೆ, ರೆಡ್. ಸ್ಪೆಲ್ಲಿಂಗ್ 3 ಇದೆ, ಬಟ್ ಉಚ್ಚಾರಣ ಅಕ್ಷರ ಪ್ರೊನೌನ್ಸ್ ವರ್ಡ್ಸ್ ವಿಲ್ ಬಿ ಓನ್ಲಿ 2. ಇಟ್ ಹ್ಯಾಸ್ 2 syllable itself, but only 2 syllable. But what it is comparative and what it is in superlative. ನೋಡಿ ಇದು ಕಾಂಪೇರಿಟಿವ್ ಸೂಪರ್ಲೇಟಿವ್ ಏನಂತ ನೋಡ್ತಾ ಹೋಗೋಣ. ಸಿ ಇಲ್ಲಿ ರೆಡ್ ಇದೆ, ಇಲ್ಲಿ ನೋಡ್ಕೊಳ್ಳಿ ಸ್ವಲ್ಪ ಚೇಂಜ್ ಆಗಿದೆ, ಹೌದಾ? ಇಲ್ಲಿ ಕೂಡ ಸೂಪರ್ಲೇಟಿವ್ಗಳು ಚೇಂಜ್ ಆಗಿದೆ. ಹೆಂಗೆ ಏನಂತ ಹೇಳ್ತಾವೆ ನೋಡಿ. ಈ ರೂಲ್ ಹೇಳುತ್ತೆ, ಒಂದು ವೇಳೆ ಉಚ್ಚಾರಣ ಅಕ್ಷರ 2 ಇದ್ದು ಅಂದರೆ ಅವರು ಕಾಂಪೇರಿಟಿವ್ ಆ್ಯಂಡ್ ಪಾಸಿಟಿವ್ ಮಾಡ್ಬೇಕಂತಂದಾಗ ಕೊನೆ ಇರೋ ಅಕ್ಷರನ ಡಬಲ್ ಮಾಡ್ಕೋಬೇಕು. ಅಂದರೆ ರೆಡ್ ಇದೆ ಅಲ್ವಾ, ಅದಕ್ಕೆ ಇನ್ನೊಂದು ಕೊನೆಗೆ ಯಾವುದೇ ಅಕ್ಷರ ಬರುತ್ತೆ ಅದನ್ನೇ ಡಬಲ್ ಮಾಡಿಕೊಂಡು ಅದಕ್ಕೆ ER ಹಚ್ಬೇಕು. ಇಲ್ಲಿ ನೋಡಿ ಡಬಲ್ ಮಾಡ್ಕೊಂಡು ಏನು ಮಾಡ್ಬೇಕು ರೀ? ಅದಕ್ಕೆ ER ಅನ್ನು ಹಚ್ಚಬೇಕು. ಮತ್ತು ಅದನ್ನು ಡಬಲ್ ಮಾಡ್ಕೊಂಡು ಅದಕ್ಕೆ EST ಹಚ್ಬೇಕು. ದೆನ್ ಇಟ್ ವಿಲ್ ಬಿಕಮ್ ಅ ಸೂಪರ್ಲೇಟಿವ್ ಆ್ಯಂಡ್ ಕಾಂಪೇರಿಟಿವ್. ನೋಡಿ ಯಾಕೆ ಈ ರೂಲ್ ಹೇಳ್ತಂದರೆ, ಒಂದು ವೇಳೆ ಪಾಸಿಟಿವ್ ಡಿಗ್ರಿಯಲ್ಲಿರುವಂಥ ಉಚ್ಚಾರಣದ ಅಕ್ಷರ 2 ಇದ್ದು ಅದರ ಹಿಂದಿನ ಅಕ್ಷರ ಹಿಂದಿನ ಅಕ್ಷರ ಯಾವುದೇ ಬರಲಿ ಅದನ್ನು ಡಬಲ್ ಮಾಡ್ಬೇಕು. ನೋಡಿ ಫಾರ್ ಎಕ್ಸಾಂಪಲ್ ರೆಡ್, ರೆಡ್, ರೆಡ್ಡರ್, ರೆಡ್ಡೆಸ್ಟ್. ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಹಾಟ್, ಹಾಟರ್, ಹಾಟೆಸ್ಟ್. ಸ್ಯಾಡ್, ಸ್ಯಾಡರ್, ಸ್ಯಾಡೆಸ್ಟ್. ಫ್ಯಾಟ್, ಫ್ಯಾಟರ್, ಫ್ಯಾಟೆಸ್ಟ್. ಇಲ್ಲೊಂದು ಆಗಬೇಕಾಗಿತ್ತು, ಆ್ಯಕ್ಚುಲಿ ಏನಾಗಿದೆ, ಮಿಸ್ ಆಗಿದೆ ನೋಡಿ, ಫ್ಯಾಟೆಸ್ಟ್. ಪ್ರಿಂಟ್ ಮಿಸ್ಟೇಕ್ ಆಗಿದ್ರಿ. ಎಸ್, ಫ್ಯಾಟೆಸ್ಟ್. ಏನು ಹೇಳ್ಬೇಕು ರೀ? ಫ್ಯಾಟೆಸ್ಟ್. ನೋಡಿ ಇಲ್ಲಿ ಈ ರೂಲ್ ಏನು ಹೇಳ್ತಂದರೆ, ಉಚ್ಚಾರಣ ಅಕ್ಷರ 2 ಇರಲಿ, ಆದರೆ ಕೊನೆಗೆ ಬಂದಿರೋ ಅಕ್ಷರನ ಡಬಲ್ ಮಾಡ್ಕೋಬೇಕು. ಇಟ್ಸ್ ಕಾಲ್ಡ್ 4th ರೂಲ್. ಸ್ಟೆಪ್ ಬೈ ಸ್ಟೆಪ್ ನೋಡ್ಬೇಕು ಗಾಯ್ಸ್. ರೂಲ್ ನಂಬರ್ 1 says what? ಜಸ್ಟ್
make it ER, EST in comparative and positive. Second rule says already E in positive, just add OR in comparative, EST in positive, enough. Then third rule says if the adjective word has to and end of the word Y, and we should make it convert into I, and we should add ER in comparative and EST in superlative. So happy, happier, happiest, like that. Yes, rule number 4 says what you know, ಇದು ಹೇಳುತ್ತೆ ಉಚ್ಚಾರಣದ ಅಕ್ಷರ ಕೊನೆಗೆ ಬಂದಿದ್ದು ಉಚ್ಚಾರಣಾಕ್ಷರ ಎರಡಿದ್ದು ಅದರ ಕೊನೆಗಿರುವಂಥ ಅಕ್ಷರವನ್ನು ಕಾಂಪೇರೇಟಿವ್ಲಿ ಡಬಲ್ ಮಾಡ್ಕೋಬೇಕು. ಎರಡು ಡಬಲ್ಗೊಳಿಸ್ಕೊಂಡು ಅಂದರೆ ವಿ ಹ್ಯಾವ್ ಟು ಮೇಕ್ ಇಟ್ ಡಬಲ್ಡ್, ದ್ವಿಗುಣಗೊಳಿಸ್ಕೊಂಡು ಕೊನೆಗೆ ಅದಕ್ಕೆ ಇಯರನ್ನು ಕಾಂಪೇರೇಟಿವ್ಲಿ ಹಚ್ಚಬೇಕಾಗುತ್ತೆ. EST, ER, EST ಕಾಮನ್ ಆಗಿ ಬರ್ತವೆ, ಆದರೆ ಆಗುವ ಬದಲಾವಣೆಗಳು ನಾವು ಏನು ಮಾಡಬೇಕಂತ ಕಂಡುಕೊಳ್ಬೇಕಾಗುತ್ತೆ. ಆಯಿತಾ? ಎಸ್, ರೆಡ್ ರೆಡ್ಡರ್ ರೆಡ್ಡೆಸ್ಟ್, ಬಿಗ್ ಬಿಗ್ಗರ್ ಬಿಗ್ಗೆಸ್ಟ್, ಹಾಟ್ ಹಾಟರ್ ಹಾಟೆಸ್ಟ್, ಸ್ಯಾಡ್ ಸ್ಯಾಡರ್ ಸ್ಯಾಡೆಸ್ಟ್ ಆ್ಯಂಡ್ ಫ್ಯಾಟ್ ಫ್ಯಾಟರ್ ಫ್ಯಾಟೆಸ್ಟ್. ಹೀಗೆ ಇದು ರೂಲ್ ನಂಬರ್ 4ಅಲ್ಲಿ ಈ ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಕೂಡ ನಮ್ಮ ಗಮನ ಇರಬೇಕಾಗುತ್ತೆ. ಓಕೆ, ಎಸ್, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಒನ್. ಎಸ್, ಇನ್ನು ರೂಲ್ ನಂಬರ್ 5 ಹೇಳುತ್ತೆ. ರೂಲ್ ನಂಬರ್ 5 ಏನು ಹೇಳುತ್ತೆ ಅಂತಂದರೆ ನೋಡಿ, ಈಗ ಪಾಸಿಟಿವ್ ಕೊಟ್ಟಿದ್ದಾರೆ. ಸೊ ಬ್ಯೂಟಿಫುಲ್, ಹಿಯರ್ ದ ಪ್ರನೌನ್ಸ್ ವರ್ಡ್ ಈಸ್ ಮೋರ್ ದೆನ್ 2. ಎರಡಕ್ಕಿಂತ ಹೆಚ್ಚಿಗಿದ್ದರೆ, ಏನು ಹೆಚ್ಚಿಗಿದ್ದರೆ? ಉಚ್ಚಾರಣದ ಅಕ್ಷರಗಳು, the syllable. If it is more than 2, we should add more in comparative, most in superlative. ನೋಡಿ ಇಲ್ಲಿ ಏನು ಮಾಡ್ಕೋಬೇಕಂತಂದರೆ, ಆ್ಯಸ್ ಯೂಶುವಲ್ ಪಾಸಿಟಿವಲ್ಲಿ ಇರಲಿ, ಬಟ್ ಉಚ್ಚಾರಣಾಕ್ಷರ ಎರಡಕ್ಕಿಂತ ಹೆಚ್ಚಿಗಿದ್ದರೆ the pronouns word or the syllable, if it is more than 2, we should do what you know, ಕಾಂಪೇರೇಟಿವ್ಲಿ ಏನು ಮಾಡಬೇಕಾಗುತ್ತೆ? ಕಾಂಪೇರೇಟಿವಲ್ಲಿ ಮೋರನ್ನು ಬಳಸ್ಕೊಂಡು, ಸೂಪರ್ಲೇಟಿವಲ್ಲಿ ಮೋಸ್ಟನ್ನು ಬಳಸ್ಕೊಂಡು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್, ಡಿಫಿಕಲ್ಟ್, ಮೋರ್ ಡಿಫಿಕಲ್ಟ್, ಮೋಸ್ಟ್ ಡಿಫಿಕಲ್ಟ್, ಕರೇಜಿಯಸ್, ಮೋರ್ ಕರೇಜಿಯಸ್, ಮೋಸ್ಟ್ ಕರೇಜಿಯಸ್. ಯು ಕ್ಯಾನ್ ಆ್ಯಡ್ ಸಮ್ ಮೋರ್, ನೀವು ಇನ್ನೂ ಆ್ಯಡ್ ಮಾಡ್ಕೋಬೋದು. ನೋಡಿ, ಇಂಟೆಲಿಜೆಂಟ್ ಏನು ಹೇಳ್ಬೋದು ನಾವು? ಇಂಟೆಲಿಜೆಂಟ್. ಸೊ ಇಲ್ಲೇನಾಗುತ್ತೆ? ಅದು ಮೋರ್ ಇಂಟೆಲಿಜೆಂಟ್, isn't it? Most intelligent, sorry, most intelligent. Yes, let us wait. Yes, ಏನು ಹೇಳ್ಬೋದು ನಾವೇನು ನೋಡೋಣ? ಮೋಸ್ಟ್ isn't it? Yet like that you can add some more words to this rule. ನೋಡಿ, ನೀವು ಪ್ರತಿಯೊಂದು ರೂಲನ್ನು ಸ್ಕ್ರೀನ್ ಶಾಟ್ ಹಾಕ್ಕೊಂಡು ನೋಟ್ ಮಾಡಿಕೊಂಡು ಆ ಥರ ಅವುಗಳನ್ನು ಬರ್ಕೊಂಡು ಅವುಗಳ ಮೇಲೆ ಸೆಂಟೆನ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ನೀವು ಪಾಸಿಟಿವ್ ಒಂದು ಮಾಡ್ಬೇಕು ರೀ, ಕಾಂಪೇರೇಟಿವ್ ಒಂದು ಮಾಡ್ಬೇಕು ರೀ, ಸೂಪರ್ಲೇಟಿವ್ ಒಂದು ಮಾಡ್ಬೇಕು. ಹೀಗೆ ಮಾಡೋದ್ರಿಂದ ಇಟ್ ವಿಲ್ ಬಿ ವೆರಿ ಈಸಿ ಟು ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ ಆಗ್ತಾವೆ. ಎಸ್, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ರೂಲ್. ಲಾಸ್ಟ್ ರೂಲ್ ಏನು ಹೇಳ್ತಾ ನೋಡ್ತಾ ಹೋಗೋಣ. ಸಿ ಹಿಯರ್ ಎಕ್ಸೆಪ್ಷನ್ಸ್. What is exceptions here? No, one more rule is there. Exceptions ಕೊನೆಗೆ ನೋಡಿ, ರೂಲ್ ನಂಬರ್ 6. ಎಸ್, ರೂಲ್ ನಂಬರ್ 6 ಏನು ಹೇಳ್ತು ಅಂತಂದರೆ ನೋಡಿ, ಇಲ್ಲಿ ದೇರ್ ಈಸ್ ನೋ ಇರ್ರೆಗ್ಯುಲರ್ ಫಾರ್ಮ್. ವಾಟ್ ಫಾರ್ಮ್ ಆಫ್ ಗೋಯಿಂಗ್ ಟು ಯೂಸ್ ಹಿಯರ್? ಸೊ ಇರ್ರೆಗ್ಯುಲರ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಏನು ಇರ್ರೆಗ್ಯುಲರ್ ಫಾರ್ಮ್ ಅಂದರೆ ನೋಡಿ, ಪಾಸಿಟಿವಲ್ಲಿ ಒಂದು ಇರುತ್ತೆ, ಅದನ್ನು ಕಾಂಪೇರೇಟಿವಲ್ಲಿ ಮಾಡಿದಾಗ ಮತ್ತೊಂದಾಗುತ್ತೆ, ಸೂಪರ್ಲೇಟಿವ್ ಆದಾಗ ಮಾಡಿದಾಗ ಮಗದೊಂದಾಗುತ್ತೆ. ಸೊ ಇಟ್ ಈಸ್ ನಾಟ್ ಸೇಮ್. ಸೊ ಸಚ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ಇನ್ ಡಿಗ್ರೀಸ್ irregular form of adjectives or irregular form of comparisons. ಅಂದರೆ irregular, there is no regular. ನೋಡಿ, ಇದಕ್ಕಿಂತ ಮುಂಚೆ ನೋಡಿದ್ದೇವೆ ಬ್ರೇವ್, ಬ್ರೇವರ್, ಬ್ರೇವೆಸ್ಟ್, ರೆಗ್ಯುಲರ್ ಆಗಿ ಬಂತು ಆ ಶಬ್ದ. ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್, ರೆಗ್ಯುಲರ್ ಆಗಿ ಬಂತು. ರೆಡ್, ರೆಡ್ಡರ್, ರೆಡ್ಡೆಸ್ಟ್, ರೆಗ್ಯುಲರ್ ಆಗಿ ಬಂತು. ಬಟ್ ಹಿಯರ್ there is no regular. Okay, how is it possible then? Come, let us move. See here, good is the word is what? Good. It's a positive. If we come to comparative, better. If you come to positive, superlative, best. ಹೆಂಗೆ? ಅರುಣ್ ಈಸ್ ಅ ಗುಡ್ ಸ್ಟೂಡೆಂಟ್. ಅರುಣ್ ಈಸ್ ಅ ಗುಡ್ ಸ್ಟೂಡೆಂಟ್. ಅರುಣ್ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ, ಒಳ್ಳೆಯ ವಿದ್ಯಾರ್ಥಿ ಇದ್ದಾನೆ. ಇದನ್ನು ಕಾಂಪೇರೇಟಿವ್ ಮಾಡಂದಾಗ ಗುಡ್ಡರ್ ಅನ್ಬಾರ್ದು ನಾವು. ಗುಡ್ಡರ್, ಗುಡ್ಡೆಸ್ಟ್ ಮಾಡ್ತೀವಿ ಭಾಳ ಜನ ನಾವು. ಯಾಕಂದ್ರೆ ಫಸ್ಟ್ ಒಂದು ರೂಢಿ ಮಾಡ್ಕೊಂಡಿರ್ತೀವಲ್ಲ, ಆ ಥರದಲ್ಲಿ ಮಾಡ್ತೀವಿ. ಇಟ್ಸ್ ರಾಂಗ್ ಆ್ಯಕ್ಚುಲಿ. ಏನು ಹೇಳ್ಬೇಕಾಗುತ್ತೆ ಅಂತಂದರೆ, ಸೊ ಅರುಣ್ ಈಸ್ ಬೆಟರ್ ದ್ಯಾನ್ ಕಿರಣ್. ನೋಡಿ, ಏನು ಹೇಳ್ಬೋದು ಇಲ್ಲಿ? ಅದನ್ನು ಕಂಪೇರ್ ಮಾಡಬೇಕಲ್ಲ, ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಬೇಕಲ್ಲ. ಸೊ ಅರುಣ್ ಈಸ್ ಬೆಟರ್ ದ್ಯಾನ್ ಕಿರಣ್. ಅರುಣ್ ಕಿರಣನಿಗಿಂತಲೂ ಉತ್ತಮನಾಗಿದ್ದಾನೆ ಅಂದರೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಇನ್ನು ಇಫ್ ಯು ಕಮ್ ಟು ಸೂಪರ್ಲೇಟಿವ್, ಅರುಣ್ ಈಸ್ ದ ಬೆಸ್ಟ್ ಸ್ಟೂಡೆಂಟ್. ನೋ ಬಡಿ ಈಸ್ ದೇರ್ ಲೈಕ್ ಅರುಣ್.
ಅರುಣಂತೆ ಮತ್ತೊಬ್ಬರು ಯಾರೂ ಇಲ್ಲ. ಈಸ್ ಹೈಯೆಸ್ಟ್ ಕ್ವಾಲಿಟಿ ಆಫ್ ಪರ್ಸನ್ಸ್. ಆ ವ್ಯಕ್ತಿಯಲ್ಲಿರುವ ಹೈಯೆಸ್ಟ್ ಕ್ವಾಲಿಟಿನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಳಸ್ತಾ ಹೋಗ್ತೀವಿ. ಅರುಣ್ ಈಸ್ ದ ಬೆಸ್ಟ್ ಫ್ರೆಂಡ್. ಓಕೆ, ದೆನ್ ವೆಲ್. ಸೊ ಗುಡ್ ಅಂದರೂ ಒಂದೇ ಇದೇ ಆನ್ಸರ್ ಬರುತ್ತೆ, ವೆಲ್ ಅಂದರೂ ಇದೇ ಆನ್ಸರ್ ಬರುತ್ತೆ. ದೆನ್ ಬ್ಯಾಡ್ ಇದು ವರ್ಸ್ ಬರುತ್ತೆ. ಓಕೆ, ಎಸ್ ಕೆಳಗೆ ಕೊಟ್ಟಿದ್ದಲ್ಲ. ಓಕೆ, ಇಟ್ಸ್ ಓಕೆ. ಸೊ ವೆಲ್, ಗುಡ್ ಅಂದರೂ ಒಂದೇ, ವೆಲ್ ಅಂದರೂ ಒಂದೇ. ಅರುಣ್ ಈಸ್ ವೆಲ್. ಅರುಣ್ ಹೆಲ್ತ್ ಈಸ್ ವೆಲ್. ಅರುಣ್ ಹೆಲ್ತ್ ಈಸ್ ಬೆಟರ್ ದೆನ್ ಲಾಸ್ಟ್ ಡೇ. ಅರುಣ್ ಹೆಲ್ತ್ ಈಸ್ ದ ಬೆಸ್ಟ್ ನಾವು. ಈ ಥರ ನಾವು ಗುಡ್, ಬೆಟರ್, ಬೆಸ್ಟ್ ಅಂದರೂ ಓಕೆ, ವೆಲ್, ಬೆಟರ್, ಬೆಸ್ಟ್ ಅಂದರೂ ಓಕೆ. ದೆನ್ ಕಮ್ ಟು ಬ್ಯಾಡ್. ಬ್ಯಾಡ್ ಅಂದರೆ ಕೆಟ್ಟ, ಅಂದರೆ ಬ್ಯಾಡ್, ವರ್ಸ್, ವರ್ಸ್ಟ್. ಏನು ಹೇಳ್ತೀವಿ ನೋಡಿ ನೋಡೋಣ. ಬ್ಯಾಡ್ ಅಂದರೆ ಕೆಟ್ಟವ, ಬ್ಯಾಡ್, ವರ್ಸ್, ವರ್ಸ್ಟ್. ನೋಡಿ ಈ ಥರ 3 ಶಬ್ದ ಬರ್ತವೆ, ಬೇರೆ ಬೇರೆ ಆಗ್ತಾ ಹೋಗ್ತವೆ. ಅದಕ್ಕೆ ನಾವೇನು ಮಾಡಬೇಕು, ಅವನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು ಹೆವಿಲ್, ಬ್ಯಾಡ್ ಅಂದರೂ ಒಂದೇ, ಹೆವಿಲ್ ಅಂದರೂ ಒಂದೇ, ಹಿಲ್ ಅಂದರೂ ಒಂದೇ. ಬೋತ್ ಆರ್ ಥ್ರೈಸ್ ಆರ್ ಸೇಮ್. ಸೊ ಬ್ಯಾಡ್, ವರ್ಸ್, ವರ್ಸ್ಟ್ ಅದಕ್ಕೆ ಹೇಳ್ತಾರೆ. ಎವಿಲ್, ವರ್ಸ್, ವರ್ಸ್ಟ್, ಹಿಲ್, ವರ್ಸ್, ವರ್ಸ್ಟ್, ಆಲ್ ದ 3 ಆರ್ ಸೇಮ್. ದೆನ್ ಲಿಟಲ್, ಸ್ವಲ್ಪ. ಹಿ ಹ್ಯಾಸ್ ಈಟನ್ ಲಿಟಲ್ ರೈಸ್. ಅವ್ನು ಸ್ವಲ್ಪ ರೈಸ್ ಊಟ ಮಾಡ್ದ. ಶಿ ಹ್ಯಾಸ್ ಟೇಕನ್ ಲಿಟಲ್ ನಾಲೆಜ್. ಅವಳು ಸ್ವಲ್ಪ ನಾಲೆಜನ್ನು ತೆಗೆದುಕೊಂಡಿದ್ದಾಳೆ ಅಬೌಟ್ ಡಿಗ್ರಿ ಆರ್ ಪಿ ಯು ಸಿ ಲೈಕ್ ದಟ್. ಓಕೆ, ಎಸ್. ಲಿಟಲ್, ಲೆಸ್ ಏನಾಗುತ್ತದೆ, 2 ಥರ ನಾವು ಕಾಂಪೇರಿಟಿವ್ಲಿ 2 ಹೇಳ್ಬೋದು. ಲಿಟಲ್, ಲೆಸ್ ಆರ್ ಲೆಸ್ಸರ್. ಆರ್ ಹಚ್ಕೊಂಡು ಒಂದು ಹೇಳ್ಬೋದು ಆ ಥರ. ಸೊ ಸೂಪರ್ಲೇಟಿವ್ ಒಂದೇ ಬರುತ್ತೆ, ಲೀಸ್ಟ್. ಅಟ್ಲೀಸ್ಟ್ ಅಂತೀವಲ್ಲ ನಾವು, ಅಟ್ಲೀಸ್ಟ್ ಸ್ವಲ್ಪನಾದರೂ. ನೋಡಿ ಭಾಳ ಮಾತಾಡೋ ಭಾಳ ಬರ್ತೀವಿ. ಅಟ್ಲೀಸ್ಟ್ ಸ್ವಲ್ಪನಾದರೂ ಊಟ ಮಾಡ್ಕೊಂಡು ಹೋಗಿ, ಅಟ್ಲೀಸ್ಟ್ ಒಂದು ಸಾರಿ ಭೇಟಿಯಾಗಿ, ಅಟ್ಲೀಸ್ಟ್ ಕೊನೆ ಸಾರಿ ಮುಖ ನೋಡಿ, ಅಟ್ಲೀಸ್ಟ್ ಅಂತೀವಲ್ಲ ಆ ಲೀಸ್ಟ್ ಇದೇ ಆಗಿರುತ್ತೆ ನೋಡಿ. ಎಸ್. ಸೊ ಲೀಸ್ಟ್. ಸೊ ಲಿಟಲ್, ಲೆಸ್ ಆರ್ ಲೆಸ್ಸರ್, ಲೀಸ್ಟ್ ಈ ಥರದಲ್ಲಿ ಬರ್ತಾ ಹೋಗುತ್ತೆ. ದೆನ್ ಒನ್ ಮೋರ್ ಈಸ್ ದೇರ್, ಮೆನಿ, ಮೋರ್, ಮೋಸ್ಟ್. ಮೆನಿ, ಮೋರ್, ಮೋಸ್ಟ್. ಲೇಟ್, ಲೆಟರ್ ಆರ್ ಲೆಟರ್, latest or last. Late, later, latest or last. Okay, old, older, elder or oldest or eldest. Okay, ಈ ಥರ. ದೆನ್ ಇನ್ನೊಂದು ಬರುತ್ತೆ, ಏನದು, ವಿಲ್ ಮೇಕ್ ಇಟ್ ಜೂಮ್ ಔಟ್. ಎಸ್. ಫಾರ್, ಫರ್ದರ್, ಫರ್ತೆಸ್ಟ್. ಏನು ಹೇಳ್ಬೋದು ಇದಕ್ಕೆ, ಫಾರ್, ಫರ್ದರ್, ದೂರ. ಫಾರ್ ಅಂದರೆ ದೂರ, ಫರ್ದರ್, ಫರ್ತೆಸ್ಟ್. ಇಲ್ಕಲ್ ಈಸ್ ವೆರಿ ಫಾರ್ ಫ್ರಮ್ ಮೀ. ಇಲ್ಕಲ್ ನನ್ನಿಂದ ತುಂಬ ದೂರ ಇದೆ. ಇಲ್ಕಲ್ ಈಸ್ ಫರ್ದರ್ ದೆನ್ ಹುನಗುಂದ್. ಇಲ್ಕಲ್ ಹುನಗಿಂದಗಿಂತಲೂ ದೂರ ಇದೆ. ಮೆಕ್ಕಾ ಈಸ್ ದ ಫರ್ತೆಸ್ಟ್. ಬೆಂಗಳೂರು ಈಸ್ ದ ಫರ್ತೆಸ್ಟ್. ಬೆಂಗಳೂರು ತುಂಬ ದೂರದಲ್ಲಿದೆ. ಆ ಥರ ಹೇಳ್ತೀವಿ ನಾವು. ಆ ಥರ ಬಳಸ್ಕೊಳ್ತಾ ಹೋಗ್ತೀವಿ. ಸೊ ಫಾರ್, ಫರ್ದರ್, ಫರ್ದೆಸ್ಟ್ ಅಂತ ಬರ್ತವೆ. ಸೊ ಇಟ್ಸ್ ಕಾಲ್ಡ್ ವಾಟ್ ರೂಲ್ ನಂಬರ್ 6. ಎಸ್. ವಾಟ್ ಸೇಸ್ ರೂಲ್ ನಂಬರ್ ನೆಕ್ಸ್ಟ್? ಲೆಟ್ ಅಸ್ ಕಮ್ ಬ್ಯಾಕ್. ಎಸ್, ದೀಸ್ ಆರ್ ಕಾಲ್ಡ್ ವಾಟ್ ಎಕ್ಸೆಪ್ಷನ್ಸ್. ಇವನು ಇಂಗ್ಲೀಷಲ್ಲಿ ಏನಂತಕ್ಕಂಥ ಅಂತಂದರೆ ಎಕ್ಸೆಪ್ಷನ್ಸ್, ಅಪವಾದಗಳು ಅಂತ ಕರೀತಾರೆ. ಏನು ಅಪವಾದಗಳು ನೋಡಿ, ಕೆಲವರು ಏನು ಮಾಡ್ತಾರೆ, ರೂಲ್ಗೆ ಆ್ಯಡ್ ಮಾಡ್ತಾರೆ. ಅಂದರೆ ರೂಲ್ ನಂಬರ್ 1 ಏನು ಹೇಳುತ್ತೆ, ದಟ್ಸ್ ರೂಲ್ ನಂಬರ್ 1. ರೂಲ್ ನಂಬರ್ 2ದಲ್ಲಿ ಏನು ಬರ್ತವೆ, ದಟ್ಸ್ ರೂಲ್ ನಂಬರ್ 2. ರೂಲಲ್ಲಿ 4, 5, 6 ಈ ಥರ ಮಾಡ್ತಾರೆ. ಬಟ್ ಯಾವ ರೂಲ್ಗೂ ಸೇರದೇ ಇರ್ತಾವಲ್ಲ, ಅಥವಾ ಎರಡನ್ನೂ ಪಾಸಿಬಲ್ ಮಾಡ್ತಾರಲ್ಲ, ಅದಕ್ಕೆ ಏನಂತ ಕರೀತಾರೆ ಅವರು, ಎಕ್ಸೆಪ್ಷನ್ಸ್ ಅಂತ ಕರೀತಾರೆ. ಅಂದರೆ ಅಪವಾದಗಳು. ಏನು ಅಪವಾದ ನೋಡಿ, ಇಲ್ಲಿ ಬರುವಂಥ ಶಬ್ದಗಳು ಬೇರೆ ರೀತಿಯಲ್ಲೂ ಆಗ್ತವೆ ನೋಡಿ. ಪಾಸಿಟಿವಲ್ಲಿರೋ ಪೊಲೈಟ್. ಪೊಲೈಟ್ ಅಂದರೆ ಸಭ್ಯಸ್ಥ, ಅಂದರೆ ಸಭ್ಯಸ್ಥ ಅಂದರೆ ಗೊತ್ತಲ್ವ, ಒಳ್ಳೆಯ ವ್ಯಕ್ತಿ ಅಂತ ಹೇಳ್ದಂಗೆ. ಸೊ ಅದನ್ನು ನಾವು ಪೊಲೈಟರಾಗಿಯೂ ಮಾಡಬಹುದು, ಮೋರ್ ಪೊಲೈಟ್ ಅಂದರೂ ಬರುತ್ತೆ. ಬೋತ್ ಆರ್ ಸೇಮ್. ಕ್ಯಾನ್ ಯೂಸ್ ಲೈಕ್ ಪೊಲೈಟರ್, ಪೊಲೈಟೆಸ್ಟ್ ಅಂತ ಹೇಳಿದ್ರು ಬರುತ್ತೆ. ಮೋರ್ ಪೊಲೈಟ್, ಮೋಸ್ಟ್ ಪೊಲೈಟ್ ಅಂದರೂ ಬರುತ್ತೆ. ಕ್ಯಾನ್ ಯೂಸ್ ಬೋತ್. ಏನು ಮಾಡ್ಬೋದು ಹೇಳಿ ನೋಡೋಣ. ಮೋರ್ ಪೊಲೈಟ್, ಮೋಸ್ಟ್ ಪೊಲೈಟ್. yes, we can use like that, what more polite and most polite, both are same. Okay na, ನೀವು ER ಆದರೂ ಮಾಡ್ಬೋದ್ರಿ ಅಥವಾ ಮೋರ್ ಮೋಸ್ಟ್. ಅದಕ್ಕೆ ನಾನು ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟು ನೋಡಿ, ಮೋರ್ ಮೋಸ್ಟ್ ಏನು ಮಾಡಿದ್ದೀನಿ, ಎರಡನ್ನು ಬ್ರಾಕೆಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಕ್ಯಾನ್ ಯೂಸ್ ಎನಿ ಒನ್. ನೀವು ಯಾವ ರೀತಿ ಆದರೂ ಬಳಸ್ಕೊಳ್ಳಿ. ಇವೆರಡಕ್ಕೆ ಮಾತ್ರ ಬರ್ತದೆ ಪಾಸಿಟಿವ್ ಕಾಂಪೇಟಿವ್, ಇದು ಬರೋದಿಲ್ಲ, ಇದು ಸಂಬಂಧ ಇರಲಿಲ್ಲ. ಓಕೆನಾ. ಇಲ್ಲಿ ಪಾಸಿಟಿವಲ್ಲಿರುವಂಥ ಒಂದು ಶಬ್ದವನ್ನು ನೀವು ಕಾಂಪೇರಿಟಿವ್ ಆ್ಯಂಡ್ ಸೂಪರ್ಲೇಟಿವ್ ಮಾಡಬೇಕಾದಾಗ ಯು ಕ್ಯಾನ್ ಯೂಸ್ ಲೈಕ್ 2 types, ಪೊಲೈಟ್, ಪೊಲೈಟರ್, ಪೊಲೈಟೆಸ್ಟ್ ಅಂದರೂ ಬರುತ್ತೆ. ಮೋರ್ ಪೊಲೈಟ್, ಮೋಸ್ಟ್ ನೋಡಿ ಪೊಲೈಟ್, ಮೋರ್ ಪೊಲೈಟ್, ಮೋಸ್ಟ್ ಪೊಲೈಟ್ ಅಂದರೂ ಬರುತ್ತೆ. ಅದೇ ಥರ ಕಾಮನ್ ಅಂದರೆ ಸಾಮಾನ್ಯ ವ್ಯಕ್ತಿ, ಕಾಮನ್ ಮ್ಯಾನ್, ಕಾಮನ್ ಥಿಂಗ್, ಕಾಮನ್ ಮೊಬೈಲ್, ಲೈಕ್ ದಟ್. ಸೊ ಕಾಮನ್, ಕಾಮನರ್ ಅಂದರೂ ಬರುತ್ತೆ. ಮೋರ್ ಕಾಮನ್, ಮೋಸ್ಟ್ ಕಾಮನ್ ಅಂದರೂ ಬರುತ್ತೆ. ಕಾಮನರ್, ಕಾಮನೆಸ್ಟ್ ಅಂತೂ ಬೋತ್ ಆರ್ ಸೇಮ್. ಆ್ಯಕ್ಚುಲಿ ನೀವು ಎರಡು ರೀತಿಲಿ ಬಳಸಿ, ಕಾಮನ್, ಕಾಮನರ್, ಕಾಮನೆಸ್ಟ್ ಅಂದರೂ ಬರುತ್ತೆ. ಸೊ ಕಾಮನ್, ಮೋರ್ ಕಾಮನ್, ಮೋಸ್ಟ್ ಕಾಮನ್ ಅಂದರೂ ಬರುತ್ತೆ. ಲೈಕ್ ದಟ್. ಸಿಂಪಲ್, ಸಿಂಪಲ್ ಸರಳವಾದ, ಸಿಂಪಲ್, ಸಿಂಪ್ಲರ್, ಸಿಂಪ್ಲೆಸ್ಟ್ ಅಂದರೂ ಬರುತ್ತೆ. ಸಿಂಪಲ್, ಮೋರ್ ಸಿಂಪಲ್, ಮೋಸ್ಟ್ ಸಿಂಪಲ್ ಅಂದರೂ ಬರುತ್ತೆ. ದೆನ್ ಹ್ಯಾಂಡ್ಸಮ್, ಹ್ಯಾಂಡ್ಸಮ್,
ಹ್ಯಾಂಡ್ಸಮ್ಮರ್, ಹ್ಯಾಂಡ್ಸಮ್ಮೆಸ್ಟ್ ಅಂದರೆ ಅತ್ಯುನ್ನತವಾದ. ಇದನ್ನು ಕಂಪೇರ್ ಮಾಡಬೇಕು. ಹೇಗೆ? ಅರುಣ್ ಈಸ್ ಹ್ಯಾಂಡ್ಸಮ್ ಬಾಯ್ ಆರ್ ಹ್ಯಾಂಡ್ಸಮ್ ಗಾಯ್. ಇಲ್ಲಿ ಬಂದಾಗ ಅರುಣ್ ಈಸ್ ಹ್ಯಾಂಡ್ಸಮ್ಮರ್ ದ್ಯಾನ್ ಕಿರಣ್. ಅರುಣ್ ಕಿರಣ್ಗಿಂತಲೂ ಸುಂದರನಾಗಿದ್ದಾನೆ ಅಥವಾ ದಷ್ಟಪುಷ್ಟವಾಗಿದ್ದಾನೆ ಹೇಳ್ತಾರಲ್ಲ, ಸುಂದರನಾಗಿದ್ದಾನೆ ಆ ಥರದಲ್ಲಿ. ಈ ಕಡೆ ಬಂದರೆ ಅರುಣ್ ಈಸ್ ದ ಹ್ಯಾಂಡ್ಸಮ್ಮೆಸ್ಟ್ ಪರ್ಸನ್ ಹೇಳ್ಬೋದು ನಾವು. ಹಿಂಗೂ ಹೇಳಿದ್ರೆ ಬರುತ್ತೆ. ಇದನ್ನು ಹೆಂಗೆ ಬಳಸ್ಬೋದು ರೀ? ಅರುಣ್ ಈಸ್ ಮೋರ್ ಹ್ಯಾಂಡ್ಸಮ್. ಕಂಪೇರಿಟಿವ್ಲಿ ಏನು ಹೇಳ್ಬೋದು? ಅರುಣ್ ಈಸ್ ಮೋರ್ ಹ್ಯಾಂಡ್ಸಮ್ ದೆನ್ ಕಿರಣ್. ಸೂಪರ್ಲೇಟಿವ್ಲಿ ಬಂದಾಗ ಅರುಣ್ ಈಸ್ ಮೋಸ್ಟ್ ಹ್ಯಾಂಡ್ಸಮ್ ದೆನ್ ಕಿರಣ್, ಲೈಕ್ ದಟ್. ಹಂಗೂ ಹೇಳ್ಬೋದು. ಸಾರಿ, ಅರುಣ್ ಈಸ್ ದ ಮೋಸ್ಟ್ ಹ್ಯಾಂಡ್ಸಮ್ ಪರ್ಸನ್, ದ ಮೋಸ್ಟ್ ಹ್ಯಾಂಡ್ಸಮ್. ನೋ ಬಡಿ ಈಸ್ ದ ಲೈಕ್ ಅರುಣ್ ಅಂತ ಹೇಳ್ಬೋದು. ಆಯಿತಾ? ಎಸ್, ಲೆಟ್ ಅಸ್ ಮೂವ್ ಫಾರ್ ದ ಫೀಬಲ್. ಫೀಬಲ್ ಅಂತಂದರೆ ನೋಡಿ, ಇದು ಒಂದು ವರ್ಡ್. ಈ ಫೀಬಲನ್ನು ಇಲ್ಲಿ ಏನು ಮಾಡ್ತೀವಿ ನಾವು? ಫೀಬ್ಲರ್ ಅಂತಲೂ ಹೇಳ್ತೇವೆ, ಫೀಬ್ಲೆಸ್ಟ್ ಅಂತಲೂ ಹೇಳ್ತೇವೆ. ಅದಕ್ಕೆ ನಾವು ಮೋರ್ ಆ್ಯಡ್ ಮಾಡೋದು. ಮೋರ್ ಫೀಬ್ಲರ್, ಮೋರ್ ಫೀಬ್ಲೆಸ್ಟ್. ದೆನ್ ಜೆಂಟಲ್, ಸಾರಿ ಪ್ಲೀಸಂಟ್. ಪ್ಲೀಸಂಟ್, ಮೋರ್ ಪ್ಲೀಸಂಟ್, ಮೋಸ್ಟ್ ಪ್ಲೀಸಂಟ್ ಅಂತ ಹೇಳಿದ್ರು ಬರುತ್ತೆ. ಆ ಪ್ಲೀಸಂಟನ್ನು ಪ್ಲೀಸಂಟರ್, ಪ್ಲೀಸಂಟೆಸ್ಟ್ ಅಂದರೂ ಬರುತ್ತೆ. ದೆನ್ ಜೆಂಟಲ್, ಮೋರ್ ಜೆಂಟಲ್ ಆ್ಯಂಡ್ ಮೋಸ್ಟ್ ಜೆಂಟಲ್ ಅಂದರೂ ಬರುತ್ತೆ. ಜೆಂಟಲ್, ಜೆಂಟ್ಲರ್, ಜೆಂಟ್ಲೆಸ್ಟ್ ಅಂದರೂ ಬರುತ್ತೆ. ದೆನ್ ಸ್ಟುಪಿಡ್, ಮೋರ್ ಸ್ಟುಪಿಡ್ ಅಂದರೂ ಬರುತ್ತೆ. ಮೋಸ್ಟ್ ಸ್ಟುಪಿಡ್ ಅಂದರೂ ಬರುತ್ತೆ. ಇದನ್ನು ನಾವು ಹೆಂಗೆ ಹೇಳ್ಬೋದು ರೀ? ಸ್ಟುಪಿಡ್, ಸ್ಟುಪಿಡರ್, ಸ್ಟುಪಿಡೆಸ್ಟ್ ಅಂದರೂ ಬರುತ್ತೆ. ದೆನ್ ನ್ಯಾರೋ. ಸೊ ನ್ಯಾರೋನು ಕೂಡ ನಾವು ಎರಡು ರೀತಿ ಬಳಸ್ಬೋದು ರೀ. ಸೊ ನ್ಯಾರೋ, ನ್ಯಾರೋವರ್, ನ್ಯಾರೋವೆಸ್ಟ್ ಅಂದರೂ ಬರುತ್ತೆ. ನ್ಯಾರೋವೆಸ್ಟ್ ಅಂದರೂ ಬರುತ್ತೆ. ಈ ನ್ಯಾರೋ ಶಬ್ದವನ್ನು ನ್ಯಾರೋ, ಮೋರ್ ನ್ಯಾರೋ, ಮೋಸ್ಟ್ ನ್ಯಾರೋ ಅಂದರೂ ಬರುತ್ತೆ. ಕ್ರೂವೆಲ್, ಮೋರ್ ಕ್ರೂವೆಲ್, ಮೋಸ್ಟ್ ಕ್ರೂವೆಲ್ ಅಂದರೂ ಬರುತ್ತೆ. ಕ್ರೂವೆಲ್, ಕ್ರೂವಿಲ್ಲರ್, ಕ್ರೂವೆಲೆಸ್ಟ್ ಅಂದರೂ ಬರುತ್ತೆ. ಆಲ್ ದೀಸ್ ಥ್ರೈಸ್ ಆರ್ ಗೋಯಿಂಗ್ ಟು ಬಿ ಸೇಮ್. ಓಕೆ, ಇವೆಲ್ಲ ಈ ಥರ ಬರ್ತವೆ. ಇವಾಗೇನಂತ ಕರೀತಾರೆ? ಇರ್ರೆಗ್ಯುಲರ್ ಅಲ್ಲ, ಇದು ಎಕ್ಸೆಪ್ಷನ್ಸ್, ಅಪವಾದ. ಅಂದರೆ ಎರಡು ರೂಲ್ ಅಪ್ಲೈ ಆಗ್ತಾವೆ ಇಲ್ಲಿ. ಅಂದರೆ ಹಿಂಗಾದ್ರೂ ಹೇಳ್ಬೋದು ರೀ, ಹಾಗಾದ್ರೂ ಹೇಳ್ಬೋದು. ಇವೆಲ್ಲ ರೂಲ್ಗೆ ಡೆಡ್ ಅಪೋಸಿಟ್ ಆಗಿತ್ತು. ಫಾರ್ ಆಲ್ ದ ರೂಲ್ಸ್, ನೋ ರೂಲ್ಸ್ ಕ್ಯಾನ್ ಬಿ ಅಪ್ಲೈಡ್ ಹಿಯರ್. ಓಕೆ, ಆ ಕಾರಣಕ್ಕೆ ಇವ್ರು ಏನಂತ ಕರೀತಾರೆ? ಸೊ ಎಕ್ಸೆಪ್ಷನ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಓಕೆನಾ? ಎಸ್, ಲೆಟ್ ಅಸ್ ಕಮ್ ಬ್ಯಾಕ್. Yes, what do you mean degree? Again we are going to recapture the class. How? Yes, so recapture the class. See, so ಏನು ಮಾಡ್ತಾ ಹೋಗೋಣ? Sorry, there are 3 types of degrees in positive degree, comparative degree and superlative degree. And as well as positive degree, what it says, it is a degrees just says or define a quality of a person or a thing is called positive degree. So Arun is a wise boy. Arun, this is the sweet fruit, like that. With examples we have seen. If you come to comparative degree bandre, comparative degree is the degree which compares the quality of a person or a thing with other person or other thing. ಒಬ್ಬ ವ್ಯಕ್ತಿಯಲ್ಲಿರೋ ಗುಣವನ್ನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ, ಒಂದು ವಸ್ತುವಿನಲ್ಲಿರೋ ಗುಣವನ್ನು ಇನ್ನೊಂದು ವಸ್ತುವಿನೊಂದಿಗೆ ಹೋಲಿಕೆ ಮಾಡೋದಕ್ಕೆ ಏನಂತ ಕರೀತಾ ಹೋಗ್ತಾರೆ? comparative degree ಅಂತ ಕರೀತಾರೆ. We have seen here both examples, 2 examples. Arun is wiser than Tarun and this fruit is sweeter than that fruit. Okay, just let us move for the next page. Yes, it is a degree which says highest or the best quality of a person or thing is called superlative degree. Then Arun is the best student. This is the sweetest fruit, like that. Okay, just let us move next. Yes, we are going to have minimum 6 rules, as you already know. ಈ 6 ರೂಲ್ಸಲ್ಲಿ ಸೆಂಟೆನ್ಸಸ್ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು ನಾವು. ಸೊ ಎಕ್ಸಾಮಲ್ಲಿ ಅವ್ರು ಒಂದು ಸೆಂಟೆನ್ಸ್ ಕೊಡ್ತಾರೆ, ಮೇಲೆ ಒಂದು ಪಾಸಿಟಿವ್ ನೆಗೆಟಿವ್ ಯಾವುದೋ ಕೊಟ್ಬಿಟ್ಟು ಕೆಳಗೆ ಅದಕ್ಕೆ ಕಾಂಪೇರಿಟಿವ್ ಕೊಡ್ಬೋದು, ಸೂಪರೇಟಿವ್ ಕೊಡ್ಬೋದು, ಮತ್ತು ಪಾಸಿಟಿವ್ ಕೊಡ್ಬೋದು. ಫೈಂಡ್ ಇಟ್ ಔಟ್ ದ ರೈಟ್ ಒನ್ ಅಂತ ಕೊಡ್ತಾರೆ. ಬಟ್ ಒಂದು 3 ತಪ್ಪು ಕೊಡ್ತಾರೆ, ಒಂದು ಕರೆಕ್ಟ್ ಕೊಡ್ತಾರೆ. ಅದು ಯಾವುದಾದ್ರೂ ಇಲ್ಲ, ಅದು ಪಾಸಿಟಿವ್ ಇರಲಿ, ಕಂಪೇರಿಟಿವ್ ಇರಲಿ, ಸೂಪರೇಟಿವ್ ಇರಲಿ. ಯು ಹ್ಯಾವ್ ಟು ಜಸ್ಟ್ ಫೈಂಡ್ ಇಟ್ ಔಟ್ ಒನ್. ವೆನ್ ಯು ಕಮ್ ಟು ನೋ ದೋಸ್ ಥಿಂಗ್ಸ್, ಇಫ್ ಯು ನೋ ದೀಸ್ ವರ್ಡ್ಸ್, ದೀಸ್ ರೂಲ್ಸ್, ಈ ನಿಯಮಗಳು ಗೊತ್ತಿದ್ದರೆ ಮಾತ್ರ ನಿಮ್ಗೆ ಏನು ಅರ್ಥ ಆಗ್ತಾವ್ರಿ? ಅವುಗಳು ಅರ್ಥ ಆಗ್ತವೆ. ಈ ನಿಯಮಗಳೇ ಗೊತ್ತಿಲ್ಲ ಅಂದರೆ ಏನಾಗೋದಿಲ್ಲ, ಅವುಗಳು ಅರ್ಥ ಆಗೋದು. ಅದಕ್ಕೆ ನಾವು ನಿಯಮಗಳನ್ನು ರೂಲ್ ನಂಬರ್ 3 ಸೆಟ್ ಮಾಡಿದ್ದೇನೆ. ರೂಲ್ ನಂಬರ್ 1ನಲ್ಲಿ ಏನು ಹೇಳುತ್ತೆ ನೋಡಿ, ಇಲ್ಲಿ ಉಚ್ಚಾರಣ ಅಕ್ಷರ 2 ಇರ್ತದೆ. ಹೆಂಗೆ? ಟಾಲ್, ಎತ್ತರವಾದ. ಟಾಲ್ ಅಂದರೆ ಎತ್ತರ. ಇದು ಕಾಂಪೇರಿಟಿವ್ ಮಾಡೋಕೆ ಏನಾಗುತ್ತೆ ರೀ? ಟಾಲರ್, ಸೂಪರೇಟಿವ್ ಟಾಲೆಸ್ಟ್. ಈ ಥರ ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್, ಬೋಲ್ಡ್, ಬೋಲ್ಡರ್, ಬೋಲ್ಡೆಸ್ಟ್. ಓಕೆನಾ? ಈ ಥರ ಬೋಲ್ಡ್, ಬೋಲ್ಡರ್, ಬೋಲ್ಡೆಸ್ಟ್ ಸ್ವಂತ ವಾಕ್ಯದಲ್ಲಿ ಬಳಸಿವನ ನೋಡಿ. ಈಗ ಕ್ಲೆವರ್, ಕ್ಲೆವರರ್, ಕ್ಲೆವರೆಸ್ಟ್. ಓಕೆ, ಸೊ ಕೈಂಡ್, ಕೈಂಡರ್, ಕೈಂಡೆಸ್ಟ್. ಯಂಗ್, ಯಂಗರ್, ಯಂಗೆಸ್ಟ್. ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್. ಹೆಂಗೆ? ಅಬ್ದುಲ್ ಕಲಾಂ ಈಸ್ ಅ ಗ್ರೇಟ್ ಪರ್ಸನ್. ಸಿ, ಅಬ್ದುಲ್ ಕಲಾಂ ಈಸ್ ಅ ಗ್ರೇಟ್ person. It's called what? Positive.
ಇದನ್ನು ಕಾಂಪೇರಿಟಿವ್ ಮಾಡುವಾಗ ಏನು ಹೇಳ್ಬೋದು ನಾವು, ಅಬ್ದುಲ್ ಕಲಾಂ ಈಸ್ ಗ್ರೇಟರ್ ದ್ಯಾನ್ ಯಾರನ್ನು ನಾವು ಕಂಪೇರ್ ಮಾಡ್ಬೋದು ರೀ, ಇನ್ನೊಬ್ಬ ಸೈಂಟಿಸ್ಟ್ ಮತ್ತು ಇನ್ನೊಬ್ಬ ರಾಷ್ಟ್ರಪತಿನ ಪ್ರತಿಭಾ ಪಾಟೀಲ್. ಎಸ್, ಅಬ್ದುಲ್ ಕಲಾಂ ಈಸ್ ಗ್ರೇಟರ್ ದ್ಯಾನ್ ಪ್ರತಿಭಾ ಪಾಟೀಲ್. ಅಂದರೆ ಪ್ರತಿಭಾ ಪಾಟೀಲ್ ಏನು ರಾಷ್ಟ್ರಪತಿ ಆಗಿದ್ರಲ್ಲೋ ಅವರಿಗಿಂತಲೂ ಇವರು ತುಂಬ ಶ್ರೇಷ್ಠರಾಗಿದ್ದರು. ಇಲ್ಲಿ ಬಂದರೆ ಅಬ್ದುಲ್ ಕಲಾಂ ಈಸ್ ದ ಗ್ರೇಟೆಸ್ಟ್. ಏನು ಹೇಳ್ಬೋದು ನಾವು, ಅಬ್ದುಲ್ ಕಲಾಂ ಈಸ್ ದ ಗ್ರೇಟೆಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ನಾವು. ಏನು ಹೇಳ್ಬೋದು ಇಲ್ಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಎಸ್, isn't it? ಎಸ್, ಅಬ್ದುಲ್ ಕಲಾಂ ಇಸ್ ದ ಗ್ರೇಟೆಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಲೈಕ್ ದಟ್. ಹೀಗೆ ಪ್ರತಿಯೊಂದು ರೂಲಲ್ಲಿ ಕೂಡ ನಾವು ಎಕ್ಸಾಂಪಲ್ ಸಮೇತ ನೋಡ್ತಾ ಹೋಗಬೇಕಾಗುತ್ತೆ ರೀ. ಎಸ್, ನೆಕ್ಸ್ಟ್ ಕಮ್ ಟು ರೂಲ್ ನಂಬರ್ 2. ವಾಟ್ ಇಟ್ ಸೇಸ್, ಆಲ್ರೆಡಿ ಕೊನೆಗೆ ಬಂದಿರ್ತೇನೆ ನೆನ್ಪಿಟ್ಕೊಳ್ಳಿ. ಅನ್ನು ಬಂದು ಆಲ್ರೆಡಿ ಬಂದಿರೋದ್ರಿಂದ ಕೊನೆಗೆ ಇಲ್ಲಿ ಆರ್ ಮಾತ್ರ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆಮೇಲೆ ಅಲ್ಲಿ EST ಆ್ಯಡ್ ಮಾಡಬೇಕಾಗುತ್ತೆ, ಲೈಕ್ ದಟ್. ಸೊ ಫೈನರ್ ಫೈನೆಸ್ಟ್, ವೈಟರ್ whitest, larger largest, wiser wisest, like that. It's called what? Rule number 2. Then come to rule number 3. What rule number says, here the end of the letter Y and preceded word is consonant. ನೋಡಿ, ಕೊನೆಯ ಅಕ್ಷರ y ಇದ್ದು ಅದರ ಕೊನೆಯ ಅಕ್ಷರ y ಅದರ ಹಿಂದೆ ವ್ಯಂಜನ ಇತ್ತಂದರೆ ಅದನ್ನು ನಾವು ಕಾಂಪೇರಿಟಿವಲ್ಲಿ ಆ y-ಅನ್ನು ಆಯಾಗಿ ಕನ್ವರ್ಟ್ ಮಾಡಿಕೊಂಡು ER-ಅನ್ನು ಕಾಂಪೇರಿಟಿವಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ, EST-ಅನ್ನು ಸೂಪರ್ಲೇಟಿವಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ದೆನ್ ಈಸಿಯರ್ ಈಸಿಯೆಸ್ಟ್, ಹೆವಿಯ ನೋಡಿ ಇಲ್ಲಿ ಆಯ್ ಮಾಡ್ಕೊಂಡು ನೆನ್ಪಿಟ್ಕೋಬೇಕು ನಾವಿಲ್ಲಿ. ವಾಯನ್ನು ತೆಗೆದು ಏನು ಮಾಡ್ಕೊಂಡಿದ್ದು ಆಯ್, ಅದನ್ನಂತೂ ಮರೀಲೇಬಾರ್ದು, ಆಯಿತಾ. ಸೊ ಮೇರಿಯೆಸ್ಟ್, ಲೈಕ್ ದ್ಯಾಟ್. ಓಕೆ, ಎಸ್, ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ರೂಲ್. Yes, so rule number 4 says, here the adjective word are only two syllable, but while we are going to make comparative or superlative, we should double the end of the letter of the positive. ಪಾಸಿಟಿವಲ್ಲಿ ಬಂದಿರೋ ಶಬ್ದದ ಕೊನೆಯ ಅಕ್ಷರವನ್ನು ನಾವೇನು ಮಾಡಬೇಕಂತೆ, ದ್ವಿಗುಣಗೊಳಿಸಬೇಕಾಗುತ್ತೆ. ಡಬಲ್, ಅಲ್ಲಿ ಯಾವುದೇ ಶಬ್ದ ಬರಲಿ, ಡಿ ಬರಲಿ, ಜಿ ಬರಲಿ, ವಾಟ್ ಎವರ್ ದ ವರ್ಡ್, ಅದನ್ನು ಡಬಲ್ ಮಾಡ್ಕೊಂಡು ಇಲ್ಲಿ ಮುಂದುವರಿಸಬೇಕಾಗುತ್ತೆ. ಸೊ ರೆಡ್ಡೆಸ್ಟ್, ಬಿಗ್ಗರ್ ಬಿಗ್ಗೆಸ್ಟ್. ಹೆಂಗೆ, ಬ್ಯಾಂಗ್ಳೂರ್ ಈಸ್ ದ ಬಿಗ್ ಸಿಟಿ. ಏನು ಹೇಳ್ಬೋದು ನಾವು, ಬೆಂಗಳೂರು ಈಸ್ ಬಿಗ್ ಸಿಟಿ. ಬೆಂಗಳೂರು ಒಂದು ದೊಡ್ಡ ನಗರವಾಗಿದೆ. ಇದನ್ನು ನಾವು ಯಾವುದು ಕಂಪೇರ್ ಮಾಡ್ಬೋದು, ಬ್ಯಾಂಗ್ಳೂರ್ ಈಸ್ ಬಿಗ್ಗರ್ ದ್ಯಾನ್ ಮ್ಯಾಂಗ್ಳೂರ್. isn't it? ಬೆಂಗಳೂರು ಯಾವುದಕ್ಕಿಂತ ದೊಡ್ಡದಾಗಿದೆ, ಮಂಗಳೂರಿಗಿಂತ ದೊಡ್ಡದಾಗಿದೆ. ಇನ್ನು ಸೂಪರ್ಲೇಟಿವ್ ಬಂದರೆ ಬ್ಯಾಂಗ್ಳೂರ್ ಈಸ್ ದ ಬಿಗ್ಗೆಸ್ಟ್. ಬ್ಯಾಂಗ್ಳೂರ್ ಈಸ್ ದ ಬಿಗ್ಗೆಸ್ಟ್ ಸಿಟಿ. ಬೆಂಗಳೂರು ಅಂತ ಸಿಟಿ ಬೇರೊಂದು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಈ ಥರದಲ್ಲಿ ನಾವೇನು ಮಾಡ್ತೀವಿ, ಸೊ ಇವನು ಡಬಲ್ ಮಾಡೋದು ಮರಿಬಾರ್ದು ಯಾವತ್ತು. ಬಿಗ್ಗೆಸ್ಟ್ ಇದ್ರ ಮೇಲೆ ಮಾರ್ಕ್ಸ್ ಇರುತ್ತೆ ನಿಮ್ಗೆ. ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಇದನ್ನು ಡಬಲ್ ಮಾಡಿರೋದಿಲ್ಲ, ಬಿಗ್ಗರ್, ಸಮ್ಟೈಮ್ ಬೆಗ್ಗರು ಮಾಡಿರ್ತಾರೆ ಟು ಮೇಕ್ ಕನ್ಫ್ಯೂಸ್ ಆಫ್ ಯು. ನಿಮ್ಮನ್ನು ಕನ್ಫ್ಯೂಷನ್ ಮಾಡಬೇಕು ಅಂತಲೇ ಅವ್ರು ಏನು ಮಾಡ್ತಾರೆ, ಈ ಥರ 4 ಆಪ್ಷನ್ಸ್ ಕೊಟ್ಟು ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಸೊ ಹಾಟರ್, ಹಾಟೆಸ್ಟ್, ಸ್ಯಾಡರ್, ಸ್ಯಾಡೆಸ್ಟ್, ಫ್ಯಾಟೆಸ್ಟ್, ಇವುಗಳ ಬಗ್ಗೆ ಗಮನ ಇರಲಿ ನಮಗೆ. ಜಸ್ಟ್ ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ರೂಲ್. ರೂಲ್ ನಂಬರ್ 5. ಇಟ್ ಸೇಸ್ ಆಲ್ವೇಸ್ ಮೋರ್ ದೆನ್ 2 syllable. ನೋಡಿ, ಅಡ್ಜೆಕ್ಟಿವ್ದ ಉಚ್ಚಾರಣ ಅಕ್ಷರಗಳು ಮೋರ್ ದೆನ್ 2, 2ಕ್ಕಿಂತ ಹೆಚ್ಚಿದ್ದರೆ ಅವುಗಳು ನಾವೇನು ಮಾಡ್ತೀವಿ, ಅವಾಗ ಮೋರ್ ಆ್ಯಂಡ್ ಮೋಸ್ಟನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಡಿಫಿಕಲ್ಟ್, ಮೋರ್ ಡಿಫಿಕಲ್ಟ್, ಮೋಸ್ಟ್ ಡಿಫಿಕಲ್ಟ್. ಕರೇಜಿಯಸ್, ಮೋರ್ ಕರೇಜಿಯಸ್, ಮೋಸ್ಟ್ ಕರೇಜಿಯಸ್. ಇಂಟೆಲಿಜೆಂಟ್, more intelligent, most intelligent. You can just add some more words like this. ಇಲ್ಲಿ more and most ಅನ್ನು ಬಳಸ್ಕೊಳ್ಬೇಕಾಗುತ್ತೆ. ಎಸ್, what is the rule number next? ಎಸ್, ರೂಲ್ ನಂಬರ್ 6 ಹೇಳುತ್ತೆ, ಇಟ್ಸ್ ಕಾಲ್ಡ್ ಇರ್ರೆಗ್ಯುಲರ್ ಫಾರ್ಮ್. ದೇರ್ ಇಸ್ ನೋ ರೆಗ್ಯುಲಾರಿಟಿ. ಅಂದರೆ ಒಂದಕ್ಕಿಂತ ಒಂದು ರೆಗ್ಯುಲರ್ ಆಗಿರೋದಿಲ್ಲ, ಇರ್ರೆಗ್ಯುಲರ್ ಫಾರ್ಮ್ ಇರ್ತವೆ. ಇರ್ರೆಗ್ಯುಲರ್ ಫಾರ್ಮ್ ಬಂದಾಗ ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಗ್ತವೆ. ಇರ್ರೆಗ್ಯುಲರ್ ಫಾರ್ಮ್ ಇಷ್ಟೇ, ಜಾಸ್ತಿ ಏನು ಇರೋದಿಲ್ಲ, ಒಂದು 7-8 ಇದಾವೆ ಅಷ್ಟೇ. ಇಲ್ಲಿದ್ದಾವೆ ಎಷ್ಟಿದೆ ನೋಡಿ ಟೋಟಲ್ ಆಗಿ, 1 2 3 4 5 6 7 8 9 10. ಎಸ್, ದಿಸ್ ಮಚ್ ಎನಫ್. ಐ ಥಿಂಕ್ ಒಂದು 8 ಆಗ್ತಿತ್ತು. ಅಂದರೆ ಇವು ರಿಪೀಟ್ ಆಗ್ತಾವಲ್ಲ, ಇವೆರಡು ಸೇರಿ ಒಂದು, ಆ್ಯಕ್ಚುಲಿ ಇವೆರಡು ಸೇರಿ 3 ಸೇರಿ ಒಂದು 2 1 2 3 4 5 6 ಎಸ್ 7 ಇದಾವೆ, ಆಯಿತಾ. ಆ ಥರದಲ್ಲಿ ಇದಾವೆ ರೀ. ಇವುಗಳನ್ನ ನಾವೇನು ಮಾಡಬೇಕು, ಸೊ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇರ್ರೆಗ್ಯುಲರ್ ಫಾರ್ಮ್ ಮಸ್ಟ್ ಬಿ ಪ್ರಾಕ್ಟೀಸ್ ಬಿಕಾಸ್
when they are going to given in the form of adjectives like that. So good, better, best, well, better, best, bad, worse, worst, heavy, worse, worst, hill, worse, worst, little, less, lesser, least, many, more, most, late, later, later, latest, last, old, older, elder, oldest, eldest, ಫಾರ್ ಫರ್ದರ್ ಫರ್ತೆಸ್ಟ್ ಈ ಥರ ಕೊಡ್ತಾ ಹೋಗ್ತಾರೆ. ಇವುಗಳ ಬಗ್ಗೆ ಕೂಡ ನಮ್ಮ ಗಮನ ಇರಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕಿಂತ ಮುಂಚೆ ಏನಿದ್ರೆ ಎಕ್ಸೆಪ್ಷನ್ಸ್, ಅಪವಾದಗಳು. ಏನು ಅಪವಾದ? ಇಲ್ಲಿ ಅಪವಾದ ಅನ್ನೋದಕ್ಕಿಂತ ಹೆಚ್ಚು ನಾವೇನು ನೋಡಬೇಕಾಗಿದೆ ಅಂತಂದರೆ, ಅಪವಾದ ಅಂತಲ್ಲ ರೀ. ಅಪವಾದ ಅಂದರೆ ಏನು ರೀ? ಅಪವಾದಕ್ಕಿಂತ ಅತಿ ಹೆಚ್ಚು ನಾವೇನು ನೋಡಬೇಕಾಗಿದೆ ಅಂತಂದರೆ, ಇಲ್ಲಿ ರೂಲ್ಸ್ಗೆ ಅಪ್ಲೈ ಆಗೋದಿಲ್ಲ ಅಂದ್ರೆ ದೋಸ್ ಪೀಪಲ್, ಇಂಗ್ಲೀಷ್ ಪೀಪಲ್ ಆರ್ ವೆರಿ ಟ್ಯಾಲೆಂಟೆಡ್. ಹೌ ದೇ ಆರ್ ಕಾಲ್ಡ್? ಇಫ್ ದ ಸೆಂಟೆನ್ಸ್ ಆರ್ ದ ವರ್ಡ್ ಅಪ್ಲೈ ಫಾರ್ ದ ರೂಲ್ಸ್ ಈಸ್ ಕಾಲ್ಡ್ ರೂಲ್. ಇಫ್ ನಾಟ್ ನೆವರ್ ಅಪ್ಲೈ ಫಾರ್ ದ ರೂಲ್ ಇಟ್ಸ್ ಕಾಲ್ಡ್ ಎಕ್ಸೆಪ್ಷನ್ಸ್. ಈಗ ನೋಡಿ, ನಾವು ನಂಬರ್ಸಲ್ಲಿ ಬಂದರೆ ಕೆಲವು ವರ್ಡ್ಗೆ ಅವ್ರು ಎಕ್ಸೆಪ್ಷನ್ಸ್ ಅಂತ ಕರೀತಾರೆ. ಏನು ಕರೀತಾರೆ? ಫಾರ್ ಎಕ್ಸಾಂಪಲ್ ನೋಡಿ, ನಂಬರ್ಸಲ್ಲಿ ಬಂದಾಗ ಅಂದರೆ ಏಕವಚನ ಬಹುವಚನ ನೋಡ್ತೀವಲ್ಲ ನಾವು, ಅಲ್ಲಿ ಏನು ಕರೀತಾರೆ ಅವರು? ಫಾರ್ ಎಕ್ಸಾಂಪಲ್ ಚೈಲ್ಡ್, ಇದು ಕೂಡ ಎಕ್ಸೆಪ್ಷನ್. ಆಗ್ಸ್ ನೋಡಿ, ಈ ಚೈಲ್ಡ್ ಏನಾಗುತ್ತೆ? REN, ಚಿಲ್ಡ್ರನ್ ಆಗಿ ಪ್ಲೂರಲ್ ಆಗುತ್ತೆ. ಇದು ಯಾವ ರೂಲ್ಗೂ ಸಂಬಂಧ ಇಲ್ಲ. ಆಕ್ಸ್ ಏನಾಗುತ್ತೆ? ಆಕ್ಸನ್ ಅಂತ ಆಗುತ್ತೆ. ಸೊ ಇದು ಯಾರಿಗೂ ಸಂಬಂಧ ಇಲ್ಲ. ಸೊ ಈ ಥರ ಶಬ್ದಗಳನ್ನು ಏನಂತ ಕರೀತಾರೆ ಅವರು? ಎಕ್ಸೆಪ್ಷನ್ಸ್ ಅಂತ ಕರೀತಾರೆ. ಹಾಗಾಗಿ ಇಷ್ಟು ಡಿಗ್ರೀಸನ್ನು ನಾವು ನೋಡ್ಕೋಬೇಕಾಗುತ್ತೆ. ಬಟ್ ನಿಮ್ಮ ಕೆಲಸ ಏನಂತಂದರೆ ಜಸ್ಟ್ ನೋಟ್ ಇಟ್ ಡೌನ್ ಆಲ್ ದ ರೂಲ್ಸ್. ಎಲ್ಲ ರೂಲ್ಸನ್ನು ಒಂದು ಕಡೆ ನೋಟ್ ಮಾಡ್ಕೋಬೇಕು. ಅದ್ರ ಮೇಲೆ ಸೆಂಟೆನ್ಸಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಮತ್ತು ಅದನ್ನು ಹೆಂಗೆ ಕೊಡ್ತಾರೆ? ಮಲ್ಟಿಪಲ್ ಚಾಯ್ಸಲ್ಲಿ ಹೆಂಗೆ ಕೊಡ್ತಾರೆ? ಒಂದು ಡಿಗ್ರಿ ಕೊಟ್ಟು ಕೆಳಗೆ ಫೈಂಡ್ ಇಟ್ ಔಟ್ ದ ಕಾಂಪೇರೇಟಿವ್, find it out the superlative, find it out the positive, or the make it the correct below one, apply for the below. ಹಿಂಗೇನೋ ಕೊಡ್ತಾರೋ ಒಂದು ಕೆಳಗಿದೆ, ಸರಿಯಾದನ್ನು ಆಯ್ಕೆ ಮಾಡಿ ಅಂತ ಕೊಡ್ತಾರೋ. ಅವಾಗ ನಾವು ಕರೆಕ್ಟಾಗಿ ಚೂಸ್ ಮಾಡಬೇಕಂದ್ರೆ ಫಸ್ಟ್ ವಿ ಮಸ್ಟ್ ನೋ ಆಲ್ ದೀಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದ ಆಲ್ ಟೆನ್ಸಸ್. ಓಕೆ, ಆಲ್ ಡಿಗ್ರೀಸ್ ಲೈಕ್ ದಟ್. ಈ ಥರ ನಾವು ಎಲ್ಲ ಡಿಗ್ರಿಗಳನ್ನ ಏನು ಮಾಡಲೇಬೇಕು ರೀ, ಕಂಪಲ್ಸರಿ ನೋಡ್ಕೊಂಡಿದ್ರೆ ಮಾತ್ರ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗೈಸ್. ಎಸ್, okay, I think you can understood well. So I think this is completely, we have completed complete syllabus about CTI oriented, and it is not only CTI guys, it applies for all the things. Grammar is the grammar. It can apply for all the CT exams, even including PC, PSI, CTI, HSTR, GPSTR, FDA, SDA, and whatever you are going to face exams, it applies for all the exams. You don't keep at mind for any one thing or any one category. ಯಾವುದು ಒಂದಕ್ಕೆ ನಾವು ಜೋತ್ ಬಿಡಬಾರ್ದು. English is, it's very very important nowadays. Without English we can't live on this earth. ಅಂದರೆ ಇಂಗ್ಲೀಷಿಂದ ನಾವು ಇಲ್ಲೇನು ಮಾಡಲಿಕ್ಕೆ ಆಗೋದಿಲ್ಲ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಸಕ್ಸಸ್ ಪಡ್ಕೊಳ್ಳೋಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಂಪ್ರೂವ್ ಯುವರ್ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್, ಇಂಪ್ರೂವ್ ಯುವರ್ ಗ್ರಾಮರ್ ಲ್ಯಾಂಗ್ವೇಜ್ ಮೋರ್ ದೆನ್, ಸ್ಪೆಷಲಿ ವಿತ್ ಟೆನ್ಸಸ್ ಆ್ಯಂಡ್ ಆಕ್ಸಿಲರೀಸ್. ನೋಡಿ, ಟೆನ್ಸಸ್ ಮತ್ತು ಆಕ್ಸಿಲರೀಸ್ ಬಗ್ಗೆ ನಮ್ಮ ನಾಲೆಜ್ ಇರಲೇಬೇಕಾಗುತ್ತೆ. ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇದು ಕೂಡ ಭಾಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಹಾಗಾಗಿ ನೀವೆಲ್ಲರೂ ಸೇರಿಕೊಂಡು ಚೆನ್ನಾಗಿ ವರ್ಕ್ ಮಾಡಿಕೊಂಡು ಲೈಫಲ್ಲಿ ಯಶಸ್ವಿ ಆಗಲಿ ಅಂತ ಹೇಳ್ತಾ, ಐ ಥಿಂಕ್ today's lesson is going to be ended. Okay, let us wait for the next video on Meru online classes. Once again, all the best for your future guys. All the best. Thank you and all. We will meet in the next season. Okay, yes, thank you.